ಅಯ್ಯೋ ಭಗವಂತ, ಏನೇ ಮಾತಾಡಿದ್ರು ಆಡ್ಕೋತೀನಿ ಅಂತಾನೆ ಹೇಳ್ತಾರಪ್ಪ ಈ ಹುಡುಗಿಯರು. ಹೇಳಿದ್ನಲ್ಲ, ಪ್ರೀತಿಲ್ ಬೀಳಿ. ಅದ್ಯಾಕೆ ಯಾವಾಗ್ಲೂ ಬೀಳೋದ್ರ ಬಗ್ಗೆ ಮಾತಾಡ್ತೀರಾ? ಅದ್ರ ಬದಲು ಸಾಧಿಸಿ ಮೇಲೆ ಇರೋ ಕೆಲಸ ಇದ್ರೆ ಕೊಡಿ. ಪ್ಯಾರಾಗ್ಲೈಡಿಂಗ್ ಗೊತ್ತಾ ನಿಮ್ಗೆ? ಮೇಲಿಂದ ಬಿದ್ರೇನೆ ಹಾರಕ್ಕಾಗೋದು, ಬೀಳೋದೆ ಹಾರೋದಕ್ಕೆ. ನೀವು ಈ ಟೀಚರ್ ಮೋಡಿಂದ ಹೊರಗೆ ಬಂದ್ಮೇಲೆ ನನ್ಗೆ ಹೇಳಿ, ನಾನೇ ವಾಪಸ್ ಬಂದು ಮಾತಾಡ್ತೀನಿ. ನೋಡಿ ನೋಡಿ, ಮತ್ತೆ ಟೀಚರ್ ಲುಕ್ಕೆ ಕೊಡ್ತಿದ್ದೀರಾ? ಮಕ್ಳ ಹತ್ರ ನಾವ್ ಹೀಗೆ ಮಾತಾಡ್ಬೇಕು. ಹಾಗಾದ್ರೆ ನಾನ್ ಮಗುನ? ಬ್ಯಾಚುಲರ್ಸ್ ಆಗಿರೋರೆಲ್ಲ ಮಗುನೇ. ಒಂದ್ ಹುಡುಗಿ ಜೀವನದಲ್ಲಿ ಬಂದ್ಮೇಲೆ ಎಲ್ಲ ಇಕ್ವೇಶನ್ ಬದಲಾಗತ್ತೆ. ಬಂದು ಹೋದ್ಮೇಲೆ ಗೊತ್ತಾಗಿತ್ತು ಈ ಈಕ್ವೇಶನ್ ಎಲ್ಲ ಬದಲಾಗಿತ್ತು. ಏನು? ಏನಿಲ್ಲ ಟೀಚರ್, ನನ್ನ ಕೆಲಸ ಮಾಡ್ಕೋಬೇಕು ಅಂತ ನಾನೇ ಮಾತಾಡ್ಕೋತಾ ಇದ್ದೇನೆ. ವೆರಿ ಗುಡ್. ಥ್ಯಾಂಕ್ ಯು ಟೀಚರ್. ನನ್ನ ಜೊತೆ ಇದ್ದಾಗ್ಲೂ ಈ ನನ್ನ ಮಗ ಇಷ್ಟೆಲ್ಲ ನಗಲ್ವಲ್ಲ. ಹೀಗೆ ಯಾವಾಗ್ಲೂ ನಗ್ತಾ ಇರೋ ಹಾಗೆ ಟೈಮ್ ಫ್ರೀಸ್ ಆಗ್ಬಿಡ್ಬೇಕು. ಓ ಹಲೋ. ಹಾಯ್. ಏನು ನಾನು ನೋಡಿದ್ರೆ ಒಳ್ಳೆ ಸಾಲ ಮಾಡ್ದಂತರ ಅವಾಯ್ಡ್ ಮಾಡ್ಕೊಂಡು ಓಡಾಡ್ತಿದ್ಯಾ? ನಾನ್ ಕೇಳಿದ್ದು ನಿಮ್ಮನೆ ಅಡ್ರೆಸ್ನ, ಆಸ್ತಿನ ಕೇಳ್ದೆ. ಓಹೋ ಹೋ ಹೋ, ಮನೆ ಅಡ್ರೆಸ್ ಹೇಳ್ಬಿಟ್ರೆ ನಾನು ಅಲ್ಲೇ ಬಂದು ಟೆಂಟ್ ಹಾಕ್ಬಿಡ್ತೀನಿ ಅಂತ ಭಯನಾ? ಡೋಂಟ್ ವರಿ, ನನ್ನ ಹತ್ರನೂ 1/4 kg ರೆಸ್ಪೆಕ್ಟು, ಮ್ಯಾನರ್ಸು, ಕಲ್ಚರು ಎಲ್ಲಾನು ಇದೆ. ಇದ್ಯಾಕೆ ಹಿಂಗ್ ದಬಾಯಿಸ್ತಿದ್ಯಾ? ನಾನೆಲ್ಲ ಕಣೆ ನಿನ್ ಫ್ರೆಂಡು. ಏರಿಯಾ ಚೆನ್ನಾಗಿದೆ, ಮನೆ ಹುಡ್ಕೋಣ ಅಂದ್ರೆ ಏನೋ ನಾನ್ ಬಂದ್ರೆ ಏರಿಯಾನೇ ಹಾಳಾಗತ್ತೆ ಅನ್ನೋ ರೇಂಜ್ ಆಡ್ತಿದ್ದೆ ನೀನು. ಚೇಚೆ, ಹಾಗೇನಿಲ್ಲ, ನೀವ್ ಏನೇನೋ ಅನ್ಕೋಬಿಟ್ಟಿದ್ರ. ಏನೇನೋ ಅನ್ಕೋತೀನಿ. ನಾನ್ ನಿಮ್ ಏರಿಯಾಗ್ ಬಂದ್ರೆ ನಿನ್ ಸೀಕ್ರೆಟ್ಸ್ ಎಲ್ಲ ಗೊತ್ತಾಗುತ್ತೇನೋ ಅಂತ ಭಯ ಅಲ್ವಾ ನಿನ್ಗೆ? ಸೀಕ್ರೆಟ್ಸಾ? ಏನ್ ಸೀಕ್ರೆಟ್ಸ್? ಯಾರಿಗ್ ಗೊತ್ತು? ಬೆಳಗ್ಗೆ ಎದ್ರೆ ದಮ್ ಹೊಡಿಯೋದು, ರಾತ್ರಿ ಫುಲ್ ಹಾಕೊಂಡ್ ಟೈಟ್ ಆಗೋದು, ಹುಡ್ಗಿರು ಪಾರ್ಟಿ ಅಂತೆಲ್ಲ ಇರುತ್ತಲ್ಲ. ರೀ, ನಾನ್ ತುಂಬಾ ಇನ್ನೋಸೆಂಟ್, ಆ ತರ ಎಲ್ಲ ಏನಿಲ್ಲ. ಅಂತ ಮಹಾತ್ಮ ಆಗಿದ್ರೆ ಅಡ್ರೆಸ್ ಕೊಡು, ಯಾಕೆ ಇಷ್ಟೊಂದು ಹೆದರ್ಕೋತಿದ್ಯಾ? ನೋಡ್ಪುಟ, ಗೊತ್ತಿರೋ ನೇಬರ್ಸ್ ಆಗಿದ್ರೆ ಕಷ್ಟ ಸುಖಕ್ಕೆ ಆಗ್ತಾರಪ್ಪ. ನಮ್ ಮನೇಲಿ ಕಾಫಿ ಪುಡಿ ಖಾಲಿ ಆಯ್ತು, ನೀನ್ ಬಂದ್ ಕೇಳ್ತೀನಿ. ನಿಂಗೆ ಯಾವತ್ತೋ ಒಂದಿನ ಬೋರ್ ಆದ್ರೆ ನಾನ್ ಬಿರಿಯಾನಿ ಮಾಡ್ಕೊಂಡ್ ತಗೊಂಡ್ಬರ್ತೀನಿ. ಹಾಗೆ ನನ್ ಯಾರಾದ್ರೂ ಚುಡಾಯಿಸಿದ್ರೆ ನೀನ್ ಬಂದ್ ಕಾಪಾಡ್ಬೋದು. ಅಷ್ಟೆಲ್ಲ ಸೀನ್ ಇಲ್ಲ, ಆದ್ರೂ ಅಲ್ಲ, ಅದು ನೀವು ಸಡನ್ ಆಗಿ ಕೇಳಿದ್ರಲ್ಲ, ತಟ್ ಅಂತ ಅಡ್ರೆಸ್ ನೆನಪಾಗ್ತಿಲ್ಲ. ರೂಟ್ ಹೇಳ ಬೇಕಾದ್ರೆ? ಅಲ್ಲ, ನಿಮ್ ಮನೆಗೆ ಕೊರಿಯರು ಆ ತರ ಎಲ್ಲ ಏನ್ ಬರಲ್ವಾ? ಪ್ರಿಯಾ, ನಾನ್ ಮೆಸೇಜ್ ಮಾಡ್ತೇನೆ ಬಿಡು. ನೀವು ನೋಡಿದ್ರೆ ಫುಲ್ ಸೈಲೆಂಟ್, ನಿಮ್ ಫ್ರೆಂಡ್ ಯಾಕೆ ಇಷ್ಟೊಂದು ವೈಲೆಂಟ್? ಅವಳೇನಾದ್ರೂ ನಮ್ ಬಾಸ್ನ ಹಚ್ಕೊಂಡಿರ್ಲಿಲ್ಲ ಅಂದ್ರೆ ನಿಮಗೆ ಜೋಡಿ ಮಾಡಿಸ್ಬಿಡ್ತಿದ್ದೆ. ದಯವಿಟ್ಟು ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡಿ. ನೀವು ನಗೋದ್ ನೋಡೋದ್ ಖುಷಿನೇ, ಆದ್ರೆ ನನ್ನೇ ನೋಡ್ಕೊಂಡು ನಗೋದ್ ಸ್ವಲ್ಪ ಕಷ್ಟ. ಇಟ್ಸ್ ಓಕೆ. ನಿಮ್ ಮನೆ ಟೆನ್ಷನ್ ಕಮ್ಮಿ ಆಯ್ತು ಅಂತ ನೀವ್ ಈ ರೀತಿ ನಂಗೆ ಟಾರ್ಚರ್ ಕೊಡೋದಾ? ಟಾರ್ಚರ್ ಏನಿಲ್ಲ, ನೀವ್ ಬೇರೆಯವ್ರನ್ನ ಲವ್ ಮಾಡ್ತಾ ಇದೀನಿ, ಮದ್ವೆ ಆಗ್ತಿದೀನಿ ಅಂತ ಹೇಳಿ ಈ ಮಾತನ್ನ ಇಲ್ಲಿಗೆ ಬಿಟ್ಬಿಡ್ತೀರಿ. ಯಾಕ್ರಿ ಇಷ್ಟೊಂದು ಹಠ? ಹಠ ನಂದಲ್ಲ, ನಿಮ್ದು. ನೀವೇನ್ ಉಪ್ಪಿ ಸರ್ ಫ್ಯಾನಾ? ಯಾಕೆ ನಿಮ್ಗೆ ಉಪ್ಪಿ ಅಂದ್ರೆ ಇಷ್ಟ ಇಲ್ವಾ? ಸಿನಿಮಾ ನೋಡಿ ಎಷ್ಟೋ ವರ್ಷ ಆಗೋಯ್ತು. ಅವರೇ ಅಲ್ವಾ ಹೇಳಿದ್ದು ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ. ನಮ್ ಕಡೆ ಒಂದ್ ಮಾತು ಹೇಳ್ತಾರೆ, ಕುಣಿಯಕ್ ಬರ್ದೇ ಇದ್ರು. ಅರ್ಥ ಆಯ್ತು ಬಿಡಿ, ಕುಣಿಯಕ್ಕೇನ್ ಬರ್ದೇ ಏನಿಲ್ಲ, ನಾವೇ ಬೇಡ ಅಂತ ದೂರ ಹೋಗಿದೀವಿ ಅಷ್ಟೇ. ನಿನ್ನ ಭಾಷೆಯಲ್ಲೇ ಕೇಳಿದ್ರೆ ಸುಲಭ ಅರ್ಥ ಆಗತ್ತೆ ಅಂತ ಕೇಳಿದ್ನಪ್ಪ. ಹಂಗೆ ನೀನು ಯಾವಾಗ ನೆಟ್ಟಗಿರ್ತೀಯೋ, ಯಾವಾಗ ನೇತಾಡ್ತಿರ್ತೀಯೋ ಒಂದು ಅರ್ಥ ಆಗಲ್ಲ ಬ್ರದರ್. ನಿಮ್ಮೆಲ್ಲರಿಗಿಂತ ನೆಟ್ಟಿಗೆ ಇದ್ದೀನಿ. ಓಕೆ ಬ್ರದರ್, ಕೇಳಿಸ್ಕೊ.
ಪಿಚ್ಚು ಸೂಪರ್ ಆಗಿದೆ, ಒಳ್ಳೆ ಬ್ಯಾಟಿಂಗ್ ಪಿಚ್ಚು, ಹೊಡೆದಿದ್ದ ಬಾಲೆಲ್ಲ ಸಿಕ್ಸರೇ. ಅಕ್ಕ ತಂಗಿರಿಬ್ಬರು ಸೇರ್ಕೊಂಡು ಪ್ರಿಪ್ರೇಷನ್ ಮಾಡ್ತಾ ಇರೋದು ನೋಡಿದ್ರೆ ಇವತ್ತೊಂದೆರಡು ಬಲಿ ಬೀಳೋದಂತೂ ಗ್ಯಾರಂಟಿ. ನೀನು ಯಾವುದಕ್ಕೂ ಹುಷಾರಾಗಿರೋ. ವಿಶ್ವ ನಾನು ಅಪಾಯದ ಜೊತೆ ಸರ್ಸಾಡೋನ್ ನಾನು. ನನಗೆ ಎಚ್ಚರಿಸ್ತಾ ಇದ್ದೆ ನೀನು. ಸರಿ, ಅನುಭವಿಸು. ಅಕ್ಕ ಎಲ್ಲ ರೆಡಿ ಇದೆ. ನಿನ್ನ ಗಂಡನು ನಿನ್ನ ಭಾವ ಇಬ್ಬರು ಹರಟೆ ಹೊಡ್ಕೊಂಡು ನಿಂತಿದ್ದಾರೆ. ಎಲ್ಲ ರೆಡಿಯಾಗಿದೆ ಅಂತ ಅವ್ರಿಗೂ ಮಾವ ಹೆಂಗೆ ತಿಳಿಸು. ಸರಿ ಅಕ್ಕ. ಇನ್ನೊಂದು ವಿಷಯ, ಅಪ್ಪು ಬಂದ ತಕ್ಷಣ ಮನೆ ಲೈಟ್ಸ್ ಎಲ್ಲ ಆಫ್ ಮಾಡಿ ಆಮೇಲೆ ಒಳಗೆ ಬಂದಮೇಲೆ ಆನ್ ಮಾಡಬೇಕು ಅಂತ ತಿಳಿಸು. ಸೂಪರ್ ಅಕ್ಕ. ಸರಿ. ಬ್ರದರ್, ನೋಡಿದ್ಯಾ ಹೇಗೋಯ್ತು ಒಂದು 6 ಈಗ? ಕಳ ನಮ್ಗೆಲ್ಲ ಗೊತ್ತಾಗಿದೆ ಕಣೋ. ಅಪ್ಪು, ಇತ್ತೀಚೆಗೆ ನೀನಂತೂ ನನ್ನ ಹತ್ರ ಏನೂ ಶೇರ್ ಮಾಡ್ಕೋತಾ ಇಲ್ಲ. ಈ ವಿಷಯ ನಮಗೆ ಗೊತ್ತಾಗಿದ್ದು ಸಾಧನೆಯಿಂದಾನೆ. ಸಾಧನ ಚಿಕ್ಕಿ, ನಾನು ನಿಮ್ಮ ಹತ್ರ ಏನಾದ್ರು ಬಂದು ಹೇಳಿದ್ನ? ಯಾಕೆ ಸುಮ್ಮನೆ ಎಲ್ಲರ ಹತ್ರ ಏನೇನು ಹೇಳಿದ್ದೀರಾ? ನೀವೆಲ್ಲರೂ ತಪ್ಪು ತಿಳ್ಕೊಂಡಿದ್ದೀರಾ. ರಾಮ್, ನೀನೇನು ಭಯ ಪಡ್ಬೇಡ ಕಣೋ. ನೋಡು, ವಿಶ್ವಕಪ್ಗೋಸ್ಕರ ಈ ವಿಶ್ವ ಅಲ್ಲ, ಇಡೀ ವಿಶ್ವನೇ ಕಾಯ್ತಿರೋ ಹಾಗೆ ನಾವೆಲ್ಲರೂ ನಿನ್ನ ಲವ್ ಸಕ್ಸಸ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಆ್ಯಂಡ್ ನಮ್ಮೆಲ್ಲರೂ 100% ಸಪೋರ್ಟ್ ಇದೆ ಅದಕ್ಕೆ. ಹುಡುಗಿ ಯಾವುದೇ ಕಂಟ್ರಿ ಒಳಗಿರಲಿ, ಯಾವುದೇ ಟೀಮ್ ಒಳಗಿರಲಿ, ನೀನು ಹೂ ಅನ್ನು ನಿನ್ನ ಮದುವೆಗೆ ಪಿಚ್ ನಾವು ರೆಡಿ ಮಾಡ್ಬಿಡ್ತೀವಿ. ಹೇಳಿದ್ನಲ್ಲ ಹಾಗೇನೂ ಇಲ್ಲ ಅಂತ. Please give me some space. Tata, I'm really sorry. Sorry, guys. ಅಲ್ಲ, ಯಾಕೆ ಹೀಗೆ ನಡ್ಕೊಂಡ ಅವನು? ಯಾವತ್ತೂ ಈ ರೀತಿ ಮಾತಾಡಿರಲಿಲ್ಲ. ಅವನಿಗೆ ಸಿಟ್ಟು ಬರೋ ಥರ ನಾವೇ ಏನಾದರೂ ಮಾತಾಡಿದ್ವಾ? ನಾವೇನಾದರೂ ಅವನಿಗೆ ನೋವಾಗೋ ಥರ ನಡ್ಕೊಂಡ್ವಾ? ಮತ್ತೆ ಅವನು ಪ್ರೀತಿ ಮಾಡ್ತಿರೋದು ನಿಜ ಅಲ್ವಾ? ಯಾಕೆ ಹೀಗಂದ? ಸಾರಿ, ನೀನು ಫೀಲ್ ಮಾಡ್ಕೋಬೇಡ. ನಿನ್ನ ಅವನ ಬಗ್ಗೆ ಗೊತ್ತಲ್ವಾ, ಇಂಥ ವಿಷಯದಲ್ಲೆಲ್ಲ ಅವ್ನು ತುಂಬ ಸೆನ್ಸಿಟಿವ್. ಹೀಗೆ ಎಲ್ಲರೂ ಸೇರಿ ವಿಶ್ ಮಾಡಿದ್ರೆ ಪಾಪ ಹುಡುಗನ ಕಥೆ ಏನಾಗಬೇಕು? ಅವನಿಗೆ ಸ್ವಲ್ಪ ಟೈಮ್ ಕೊಡೋಣ, ಅವನೇ ಹೇಳ್ತಾನೆ. ಅಶೋಕ, ನಾನು ಹೇಳಿದ್ದು ನಿಜ ಅಲ್ವಾ? ರಾಮ್ ಯಾರನ್ನೋ ಇಷ್ಟಪಡ್ತಿದ್ದಾನೆ ತಾನೆ. ಅವನು ಫೋನಲ್ಲಿ ಮಾತಾಡ್ತಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅವನಿಗೆ ಸರ್ಪ್ರೈಸ್ ಕೊಡೋಣ ಅಂತಾನೆ ನಾವೆಲ್ಲ ಈ ಪ್ಲಾನ್ ಮಾಡಿದ್ದು. ಚಿಕ್ಕಮ್ಮ, ಅದು ಅವ್ನ ಪರ್ಸ್ನಲ್ ಮ್ಯಾಟ್ರ್ ಅಲ್ವಾ? ನಾವೇ ಕೇಳಿದ್ರೆ ಚೆನ್ನಾಗಿರಲ್ಲ. ಅವನು ಹೇಳೋವರೆಗೂ ವೇಟ್ ಮಾಡೋಣ. ಹೌದು ಕಣ, ನೀನು ಹೇಳೋದು ಸರಿನೇ. ನಾವು ಸ್ವಲ್ಪ ಅವಸರ ಪಟ್ಬಿಟ್ಟು ಅಂತ ಕಾಣಿಸುತ್ತೆ. ನಾನು ಅವನ ಹತ್ರ ಹೋಗಿ ಮಾತಾಡ್ತೀನಿ. ಸಾಧನಾ, ಯಾವಾಗಲೂ ವಿಷಯಗಳನ್ನ ಅರ್ಧಂಬರ್ಧ ತಿಳ್ಕೊಂಡ್ಬಂದು ಹೀಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೀಯ. ನೋಡಿ ಈಗ ಏನಾಯ್ತು ಅಂತ. ಸದ್ಯ ರಾತ್ರಿ ಎಲ್ಲ ರಚ್ಚೆ ಹಿಡಿದ ಮಗು ಆರಾಮಾಗಿ ನಿದ್ದೆ ಮಾಡ್ದಂಗೆ ಮಲಗಿದ್ದಾನೆ.
ಫೋನ್ ಸ್ವಿಚ್ ಆಫ್ ಮಾಡಿದ್ದು ಒಳ್ಳೇದಾಯ್ತು. ನೀನೇನೋ ಮಾಡ್ತಿದ್ದೆ ದೇಶ್, ಡಿಸ್ಟರ್ಬ್ ಮಾಡ್ತಿದ್ಯಾ ನೀನು? ಆಹಾ, ಮೊಮ್ಮಗನ ಮೇಲೆ ಇರೋ ಕಾಳಜಿ ನೋಡು. ನನ್ನನ್ನು ಆಡ್ಕೊಂತಿದ್ಯಾ? ಆಡ್ಕೋತಿಲ್ಲ ಕಣೋ, ನೀವಿಬ್ರು ಸೇರ್ಕೊಂಡು ನನ್ನನ್ನು ದೂರ ಮಾಡ್ತಿದ್ದೀರಾ ಅಂತ ಅನ್ಸುತ್ತೆ. ಆಹಾ, ಎಂಥ ಮಾತು ಅಂತ ಆಡ್ಬಿಟ್ಟು. ಚೆನ್ನಾಗಿದ್ದಾನ ಗೆಳೆಯ? ಚೆನ್ನಾಗಿದ್ದಾನೆ. ಹೊಸ ಪ್ರೇಮದ ಜ್ವರ ಅನ್ಕೋ. ತಮಾಷೆ ಮಾಡ್ಬಿಡ ನನ್ನ ಹತ್ರ. ಮದುವೆ ಪ್ರೀತಿ ಅಂತ ನಾವು ಮಾತಾಡಕ್ ಶುರು ಮಾಡಿದ್ರೆ ಬೇಜಾರು ಮಾಡ್ಕೊಂಡು ನಮ್ಮ ಹತ್ರ ಮಾತುಕತೆನೆ ಆಡದೆ ಹೊರಟೋಗ್ಬಿಡ್ತಾನ ಕಣೋ. ಸರಿ ಹೋಗ್ತಾನೆ. ಯಾವಾಗ? ನಿನಗೆ ಅವನೇನೋ ಹೇಳಿದಾನೆ, ನೀವಿಬ್ರು ಸೇರ್ಕೊಂಡು ನನ್ನ ಹತ್ರ ಮುಚ್ಚಿಡ್ತಿದ್ದೀರಾ ಆ ವಿಚಾರನ. ಮುಚ್ಚಿಡುವಂಥದ್ದು ಏನೂ ಇಲ್ಲ ಸೂರಿ. ಅವನ ಈ ವಿಷಯದಲ್ಲಿ ಸ್ವಲ್ಪ ಸ್ಲೋ, ಟ್ರ್ಯಾಕಿಗೆ ಬರಕ್ಕೆ ಟೈಮ್ ತಗೊಂತಾನೆ. ಸರಿಯಾದ ಸಮಯಕ್ಕೋಸ್ಕರ ವೇಟ್ ಮಾಡೋಣ. ಆ ಸಮಯ ಬಂದೇ ಬಿಡ್ತು ಅಂತ ನಾವೆಲ್ಲ ಖುಷಿಯಾಗಿದ್ದೋ ಕಣೋ. ನಮ್ಮಿಬ್ರು ಸೊಸೆಂದ್ರು ಹೊಸ ಸೊಸೆನ ಸ್ವಾಗತಿಸ್ಬೇಕು ಅಂತ ಸಂಭ್ರಮ. ಬಂದೆ. ಈ ಮನೆ ಹುಡುಗನ ಹೆಸರೇನು? ಯಾರು? ಚೆನ್ನಾಗಿದ್ದಾನಲ್ಲ ಅವನಾ? ಏನ್ ಚೆನ್ನಾಗಿದ್ದಾನೆ, ಒಳ್ಳೆ ಹಲ್ಲುಜ್ಜ ಕಡ್ಡಿ ಹೆಂಗಿದ್ದಾನೆ, ಚೆನ್ನಾಗಿದ್ದಾನಂತೆ. ಹೋಗೋ ಕಸಾಕ್ ಹೋಗೋ. ರಾಮ್ ಮನೆ ಇದೇನಾ? ಯಾರಿಗೊತ್ತಮ್ಮ, ಬ್ಯಾಚುಲರು, ನೀನೇ ಕೇಳ್ಕೊ ಹೋಗು. ಥ್ಯಾಂಕ್ ಯು. ಇವ್ರಿಬ್ರಿಗೂ ಡಿವೋರ್ಸ್ ಆದ್ರೆ ಅದಕ್ಕೆ ನಾನಂತೂ ಕಾರಣ ಅಲ್ಲಪ್ಪ. ರಾಮ್ 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 ರಾಮಯ್ಯ, ಬಾಗ ತೆಗ್ಯಯ್ಯ. ತೆರೆಯೋ ಬಾಗಿಲನು ರಾಮ, ತೆರೆಯೋ ಬಾಗಿಲನು. ಜನಕ್ಕೆ ಒಂದ್ ಸ್ವಲ್ಪನೂ ಜವಾಬ್ದಾರಿನೇ ಇಲ್ವಲ್ಲ? ಇಷ್ಟೊತ್ತಾದ್ರೂ ಇನ್ನೂ ಎದ್ದಿಲ್ವಾ? ಜಿಮ್ಮು ಜಾಗಿಂಗ್ ಅಂತ ಏನಾದ್ರೂ ಹೋಗಿರ್ಬೋದಾ? ಕಾಲ್ ಮಾಡ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಬರ್ತಿದೆ. ಯಾರು ಡಿಸ್ಟರ್ಬ್ ಮಾಡಬಾರ್ದು ಅಂತ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದಾನ. ಅಂಕಲ್ನೇ ಕೇಳಲ್ಲ, ಈ ರೋಡಲ್ಲಿ ಯಾವ್ದಾದ್ರು ಮನೆ ಬಾಡಿಗೆಗೆ ಸಿಗುತ್ತಾ ಅಂತ. ಹಾಯ್ ಸಿಹಿ. ಏನಪ್ಪ ನೀನಿಲ್ಲಿ? ಸ್ವಲ್ಪ ಕೆಲಸ ಇತ್ತು. ಸಿಹಿ, ಸ್ಕೂಲ್ಗೆ ಹೋಗ್ತಿದ್ಯಾ? ಹೇಳು ಬಂಗಾರಿ, ಅಂಕಲ್ ಕೇಳ್ತಿದಾರಲ್ಲ. ಅಂಕಲ್ ಅಲ್ಲ ಪುಟ, ನೀನ್ ನನ್ನ ಫ್ರೆಂಡ್ ಅಂತ ಕರಿಬಹುದು. ನಾನು ಸ್ಟ್ರೇಂಜರ್ಸ್ ಎಲ್ಲ ಫ್ರೆಂಡ್ ಮಾಡ್ಕೊಳ್ಳಲ್ಲ. ಗುಡ್ ಹ್ಯಾಬಿಟ್. ಪುಟ, ನಾನ್ ನಿನ್ಗೆ ಸ್ಟ್ರೇಂಜರ್ ಅಲ್ಲ. ನಿಮ್ ಸೀತಮ್ಮಗೆ ನಾನು ತುಂಬಾ ಪರಿಚಯ. ಈತನ್ ನೋಡಕ್ ಬಂದೇನಪ್ಪ? ಇಲ್ಲ, ಇಲ್ಲೊಬ್ರನ್ನ ಮಾತಾಡ್ಸ್ಬೇಕಿತ್ತು, ಹಾಗಾಗಿ ಬಂದಿದ್ದೆ ಅಷ್ಟೇ. ಟೊಮೆಟೊ ಇರಪ್ಪ, ಬಂದೆ. ದಾದಾ, ನಮಗೆ ಸ್ಕೂಲಿಗೆ ಲೇಟ್ ಆಯ್ತು, ಹೋಗೋಣ. ಹಾ, ಹೊರಡೋಣ ನಡಿ, ಬರ್ತೀವಪ್ಪ.
ಯಾಕೆ ಮಾವಯ್ಯ ಒಂಥರ ಇದ್ದೀರಿ? ಸತ್ಯ ಆಫೀಸ್ಗೆ ಹೋಗ್ತಿದ್ದಾನೆ ಅಂತ ಹೆದರಿದ್ದೀರಾ? ಮಾವಯ್ಯ, ಸತ್ಯ ಬದಲಾಗ್ಬಿಟ್ಟಿದ್ದಾನೆ ನೋಡಿ, ಎಷ್ಟು ಚೆನ್ನಾಗಿ ಶೇವ್ ಎಲ್ಲ ಮಾಡ್ಕೊಂಡು ನಿಂತಿದ್ದಾನೆ. ಇವತ್ತು ಕುಡ್ದೂ ಇಲ್ಲ ಅಲ್ವಾ? ಹೇಳು ಸತ್ಯ. ಮಾವಯ್ಯ, ಅವನು ಇವತ್ತು ಒಂದಿನ ಹೀಗೆ ಬದಲಾಗಿ ಮತ್ತೆ ಹಳೆ ಚಾಳಿಗೆ ಬೀಳ್ತಾನೆ ಅನ್ಕೋಬೇಡಿ ಮಾವಯ್ಯ. ಅವನು ಸಂಪೂರ್ಣವಾಗಿ ಬದಲಾಗಿದ್ದಾನೆ ಮಾವಯ್ಯ, ಅಲ್ವಾ ಸತ್ಯ? ಹೇಳು. ಭಾರ್ಗವಿ, ಕೆಲವು ವಿಷಯಗಳನ್ನ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲಮ್ಮ. ಹೊರಗಿನ ನೋಟ ಬದಲಾಯಿಸ್ಕೊಂಡ್ರು ನಡವಳಿಕೆ ಬುದ್ಧಿನ ಬದಲಾಯಿಸ್ಕೊಳಕ್ ಸಾಧ್ಯ ಇದೆ ಅಂತ ನಂಬಿರೋವಷ್ಟು ಮೂರ್ಖ ನಾನಲ್ಲಮ್ಮ. ಇಪ್ಪತ್ತು ವರ್ಷದಲ್ಲಿ ಬದಲಾಗದೆ ಇರತಕ್ಕಂಥದ್ದು 20 ನಿಮಿಷದಲ್ಲಿ ಬದಲಾಗುತ್ತೆ ಅನ್ನೋದಾದ್ರೆ ಅದು ಶಾಶ್ವತವಾದ ಬದಲಾವಣೆ ಅಲ್ಲ. ಯಾವಾಗಲೂ ನಶೆ ತುಂಬಿಕೊಂಡಿರೋ ವ್ಯಕ್ತಿ ಏನ್ ತೀರ್ಮಾನ ತಗೊಂಡ್ರು ಅದಕ್ಕೆ ಬೆಲೆ ಇರುತ್ತಾ? ಅಪ್ಪು, ಎದ್ಬಿಟ್ಟಿಯಾ? ನೀ ಇನ್ನೊಂದು ಸ್ವಲ್ಪ ಹೊತ್ತು ಮಲಗ್ತೀಯಾ ಅಂತ ನೀನನ್ನು ಡಿಸ್ಟರ್ಬ್ ಮಾಡಲಿಲ್ಲ. ಅಯ್ಯೋ ಓಕೆ? ಐ ಆಮ್ ಫೈನ್ ಚಿಕ್ಕಿ, ಥ್ಯಾಂಕ್ಸ್. ಸದಾ ಗುಡ್ ಮಾರ್ನಿಂಗ್. ಸತ್ಯ ಚಿಕ್ಕಪ್ಪ, ಗುಡ್ ಮಾರ್ನಿಂಗ್. ಚಿಕ್ಕಪ್ಪ, ಏನಿದು ಹೊಸ ಗೆಟಪ್? ಸಕ್ಕದಾಗಿ ಕಾಣಿಸ್ತಾ ಇದ್ದೀರಾ. ವೆರಿ ನೈಸ್. ಆಫೀಸ್ ಹೊರಟ್ರ? ಬನ್ನಿ ಒಟ್ಟಿಗೆ ಹೋಗೋಣ. ಇವನೇ ಚಿಂತೆಯಲ್ಲಿ ಕಳೆದು ಹೋಗಿರ್ತಾನೆ ಅಂತಂದ್ರೆ ಈ ಕುಡ್ಕನ್ ಕೈ ಹಿಡಿದು ಆಫೀಸ್ಗೆ ಕರ್ಕೊಂಡು ಹೋಗ್ತಾನಾ? ಅವನಿಗೆ ಆಫೀಸ್ಗೆ ಹೋಗೋದು ಬೇಡ, ನೀನು ಹೋಗು. ಈಗ ಆಗಿರೋ ಅನಾಹುತನೇ ಸಾಕು. ಅದನ್ನೇ ನನ್ನ ಕೈಲಿ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದಾದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಸಾಹೇಬ್ರು ಆಫೀಸ್ಗೆ ಹೊರಟಂಗಿದೆ. ಕರಡಂಪರ್ ಡಿಶನ್ನೇ ಕೇಳಿಲ್ವಲ್ಲಪ್ಪ. ಹ್ಞೂ ಬರ್ಗು, ರಾಮ್ ಬಂದು ಕೇಳ್ದ, ಪಾಪ ಇಲ್ಲ ಅನ್ನಕ್ಕಾಗ್ಲಿಲ್ಲ, ಹ್ಞೂ ಅಂದ್ಬಿಟ್ಟೆ. ನಾನು ತಗೊಂಡಿದ್ದ ಡಿಶನ್ ರೈಟ್ ರಾಂಗು? ಅದು ನೀನು ಅಲ್ಲಿ ಹೋಗಿ ನಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನು ನಡ್ಕೊಳ್ಳೋದೇನಿದೆ, ಆಫೀಸ್ಗೆ ಹೋಗಿ ಟಾಸ್ ಹಾಕ್ಸಿದ್ರಾಯ್ತು, ಮ್ಯಾಚ್ ತನ್ನ ಪಾಡು ತಾನು ನಡ್ಕೊಂಡು ಹೋಗುತ್ತೆ. ನಾನು ಸುಮ್ಮನೆ ಒಂದು ನೆಪ ಅಷ್ಟೇ. ಅರ್ಹತೆ ಇಲ್ಲದೆ ಹೋದ್ರೂ ಮಂಗನಿಗೆ ಸಿಂಹಾಸನ ಸಿಕ್ಕಿದೆ. ಅದ್ರ ಮೇಲೆ ಕೂತ್ಕೊಳ್ಳುತ್ತೋ ಅಥವಾ ಹಾಳು ಮಾಡುತ್ತೋ ಮಂಗನಿಗೆ ಬಿಟ್ಟಿದ್ದು. ಅಲ್ಲ, ಇವಳು ನಿಜವಾಗ್ಲೂ ಹಾಳು ಮಾಡು ಅಂತ ಹೇಳಿ ಹೋಗ್ತಿದ್ದಾಳೋ ಹೇಗೆ? ಥರ್ಡ್ ಅಂಪೈರ್ ಡಿಸಿಷನ್ನೇ ಕನ್ಫ್ಯೂಷನ್ ಹುಟ್ಟಿಸ್ಬಿಟ್ರೆ ಇನ್ನು ಯಾವ ಅಂಪೈರ್ ಹತ್ರ ಹೋಗೋಣಪ್ಪ? ಆಫೀಸ್, ಐ ಆಮ್ ಕಮಿಂಗ್. ಹಳೆ ಚಾಳಿನ ಮರ್ತಿಲ್ಲ. ವೆರಿ ಗುಡ್. ಹೇಳಿದ್ದನ್ನ ಕರೆಕ್ಟಾಗಿ ಮಾಡ್ತಿದ್ಯಾ. ನೆರಳು ನೋಡೆ ಪದ್ರಾಡ್ತಾ ಇದ್ದಾನೆ. ಇನ್ನ ನಿನ್ನ ನೇರವಾಗಿ ನೋಡಿದ್ರೆ ಏನಾಗ್ತಾನೋ ನನ್ನ ಮುದ್ದು ರಾಮ. ಸ್ಟೇಡಿಯಂ ಎಲ್ಲ ಫುಲ್ ಆಗಿದೆ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಹೇಗಿದ್ದೀರಿ ಅಲ್ಲ? ಫೈನ್ ಸರ್. ವೆರಿ ಗುಡ್. ಇದೇನಪ್ಪ, ಇವತ್ತೇ ಡೆಬ್ಯೂ ಆಗಿರೋ ಹೊಸ ಪ್ಲೇಯರ್ ತರ ನೋಡ್ತಿದ್ದಾರೆ ನನ್ನ. ಹಲೋ, ನಾನು ಯಾರು ಗೊತ್ತಲ್ಲ, ವಿಶ್ವಜಿತ್ ದೇಸಾಯಿ, ಮಾಜಿ ಆಟಗಾರ, ಕರೆಂಟ್ ಕಾಮೆಂಟೇಟರ್. ಇನ್ಫ್ಯಾಕ್ಟ್
ಸದ್ಯಕ್ಕೆ ನಿಮ್ ಬಾಸ್ ನಾನು. ಸದ್ಯಕ್ಕೆ ಅಂದ್ರೆ ಸರ್ ಸದ್ಯಕ್ಕೆ ಅಂದ್ರೆ ಅದು ಸದ್ಯಕ್ಕೆ ಟೆಂಪ್ರರಿ ಟೈಮ್ ಪಾಸ್ ಪಾಸ್ ಅಂತ ಅನ್ಕೊಳ್ಳಿ. ಓಕೆ ಯಾಕೆಲ್ರು ಹೀಗೆ ನೋಡ್ತಾ ಇದ್ದೀರಾ? ಕಮಾನ್, ಹ್ಯಾವ್ ಫನ್, ಚಿಲ್. ನಾನ್ ಸೀರಿಯಸ್ ಅಲ್ಲ. ಡೋಂಟ್ ವರಿ, ಹ್ಯಾವ್ ಫನ್, ಚಿಲ್. ಯು ಕ್ಯಾನ್ ಬಿಹೇವ್ ಲೈಕ್ ಎ ಫ್ರೆಂಡ್ ವಿತ್ ಮೀ. ಓಕೆ, ಇನ್ ಫ್ಯಾಕ್ಟ್ ಮೋರ್ ದನ್ ಎ ಫ್ರೆಂಡ್, ಬೆಸ್ಟ್ ಫ್ರೆಂಡ್. ಓಕೆ ನೋಡಿ, ನಾನು ನಿಮ್ಮ ಟೆಂಪ್ರರಿ ಬಾಸ್ ಇರ್ಬೋದು, ಆದ್ರೆ ನಮ್ಮ ಲೈಫು ಹಾಗೆ ಟೆಂಪ್ರರಿ. ನಾವೆಲ್ಲ ಇಲ್ಲಿ ಕೆಲವೇ ದಿನಗಳ ಆಟಗಾರರಷ್ಟೇ. ಸೊ ಡೋಂಟ್ ವರಿ, ಹ್ಯಾವ್ ಫನ್. ಓಕೆ, ನಾನು ಬಂದೀನಿ, ಹ್ಯಾವ್ ಫನ್ ಅಂದೀನಿ. ರಿದಮ್ ಕುತ್ಕೊಂಡ್ಬಿಡ್ತಲ್ಲ. ಎಲ್ರು ಒಂದ್ಸಲ ಆಡಿ ನನ್ನ ಜೊತೆ ನೋಡೋಣ. ನಾನು ಬಂದೀನಿ, ಹ್ಯಾವ್ ಫನ್ ಅಂದೀನಿ. ವೆರಿ ಗುಡ್, ಹ್ಯಾವ್ ಫನ್. ಯೆಸ್, ಹ್ಯಾವ್ ಫನ್. ಬಾಸ್, ಇವತ್ತು ಬಾಸ್ ಬರಲ್ವಾ ಬಾಸ್? ಅಪ್ಪ, 150 ಸ್ಪೀಡಲ್ಲಿ ಬೌನ್ಸರ್ ಹಾಕ್ದಂಗೆ ಆಯ್ತಲ್ಲಪ್ಪ. ಬಾಲ್ ಯಾವ ಕಡೆ ಹೋಯ್ತು ಅಂತಲೇ ಗೊತ್ತಾಗ್ಲಿಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವು ಅದೇನು ಹೇಳಿದ್ರಿ ಮತ್ತಿರ್ಗಿ ಹೇಳಿ. ತಿರ್ಗಿ ಹೇಳ್ಬೇಕಾ ಬಾಸ್? ಹಾಗೆ ಹೇಳಿ. ಬಾಸ್, ಇವತ್ತು ಬಾಸ್ ಬರಲ್ವಾ ಬಾಸ್? ಬಾಸ್ ಬರಲ್ವಾ ಅಂತ ಕೇಳ್ತಾ ಇದ್ದೀರಾ? ಇಲ್ಲ ಇಲ್ಲ, ಇವತ್ತು ಬಾಸ್ ಬರಲ್ಲ, ಅವರು ರಜದಲ್ಲಿದ್ದಾರೆ. ಹಾಲಿಡೇ. ಯಾಕೆ ಅಂತ ಕೇಳ್ಬೋದಾ ಬಾಸ್? ನೈಸ್, ಐ ಲೈಕ್ ಯುವರ್ ಬೋಲ್ಡ್ನೆಸ್. ವೆರಿ ಗುಡ್, ಕೀಪ್ ಇಟ್ ಅಪ್. ಬಾಸ್ ಯಾಕೆ ಬರ್ತಿಲ್ಲ ಅಂದ್ರೆ ಅವ್ರಿಗೆ ಹುಷಾರಿಲ್ಲ, ಅದಕ್ಕೆ. ಅಯ್ಯೋ, ಹುಷಾರಿಲ್ವಾ? ಹುಷಾರಿಲ್ಲ. ನೀವೆಲ್ಲ ವಿಚಾರಿಸ್ಕೋಬೇಕಪ್ಪ ಬಾಸ್ನ, ವಿಚಾರಿಸ್ಕೊಳ್ಳೋದೇ ಇಲ್ಲ. ನಾನು ಬಂದಿನಿ. ಯಾಕೋ ರಾಮ, ಇತ್ತೀಚೆಗೆ ನೀನು ಯಾರ ಹತ್ರ ಎಂತದನ್ನು ಶೇರ್ ಮಾಡ್ಕೋತಾ ಇಲ್ಲ. ಯಾಕೋ, ಏನಾಯ್ತು? ನೀ ಹೊರಡು ಆಫೀಸ್ಗೆ, ನಾನು ಇವನ ಹತ್ರ ಮಾತಾಡ್ತೀನಿ. ನಿಮ್ ಮುಂದೆ ಮಾತ್ರ ಅಲ್ಲ ಚಿಕ್ಕಿ, ನಾನಿದ್ರು ಇಲ್ದೆ ಹೋದ್ರು ಇವನು ಹಿಂಗೆ ಇರ್ತಾನೆ ಅಲ್ವೇನಾ? ನೋಡಿ, ಮಾತಾಡ್ತಾನೆ ಇಲ್ಲ. ಯಾಕೋ ಅಪ್ಪು, ಅಂತದ್ದೇನಾಗಿದ್ಯೋ? ಅದೇನು ಇಲ್ಲ ಚಿಕ್ಕಿ, ಹೇಳಿದ್ನಲ್ಲ. ಏನು ವಿಷಯ ಇಲ್ಲದೆ ನೀನ್ ಮೂಡ್ ಹೀಗೆ ಅಪ್ಸೆಟ್ ಮಾಡ್ಕೋತೀಯಾ? ಆಫೀಸ್ಗೆ ಹೋಗದೆ ಮನೇಲೇ ಇದೆಯಾ ಅಂತಂದ್ರೆ ಅದು ಸಣ್ಣ ವಿಚಾರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ವಿಷಯ ಏನು ಅಂತ ಹೇಳು ಅಪ್ಪು. ರಾಮ್, ಚಿಕ್ಕಿಗೇನು ಹೇಳ್ಬೇಡ. ನಾನ್ ಬೇಕಾದ್ರೆ ಹೊರಗಡೆ ಇರ್ತೀನಿ, ಬಟ್ ನಮ್ ಸೀಕ್ರೆಟ್ನ. ಏನೋ ಅದು? ಏನೋ ಸೀಕ್ರೆಟ್ ಅಂತಿದ್ದಾನೆ. ಚಿಕ್ಕಿ ಅವನೇನೋ ತಮಾಷೆ ಮಾಡ್ತಿದ್ದಾನೆ. ಯಾವಾಗ ಕೇಳಿದ್ರು ಹೀಗೆ ಹೇಳು. ನನ್ಗೆ ಈಗ ವಿಷಯ ಗೊತ್ತಾಗ್ಬೇಕು, ಏನ್ ಹೇಳು. ನಿಜವಾಗ್ಲೂ ಏನು ಇಲ್ಲ ಚಿಕ್ಕಿ. ಹಾಗಾದ್ರೆ ಏನ್ ವಿಷಯ ಹೇಳು. ಹೆಲೋ ಫ್ರೆಂಡ್. ಹೇ, ಬಿಸಿ ಇದೆಯಾ? ಇದೇನಿದು ಹೊಸ ಹ್ಯಾಬಿಟ್ಟು? ಈಗಲೂ ನಾನು ಹಲೋ ಅಂದಿದ್ದು ಡಲ್ ಆಗಿದ್ಯಾ? ಅಜ್ಜಿ ಹೇಳಿದ್ಲು ನೀನೀಗ ಆಫೀಸಲ್ಲಿ ಇರ್ತೀಯ ಅಂತ, ನಿನ್ಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನೀನು ಬಾಸ್ ಅಂಕಲ್ ಮನ ಎಲ್ಲ ಇದೆಯಾ? ಹಾ, ಬಾಸ್ ಸ್ವಲ್ಪ ಅದೇನೋ ಕೆಲಸ ಕೊಟ್ಟಿದ್ದಾರೆ, ಅದಕ್ಕೆ. ಅಂದ್ರೆ ನೀನು ಸಿಕ್ಕಾಪಟ್ಟೆ ಬಿಸಿ. ಎಷ್ಟೇ ಬಿಸಿ ಆಗಿದ್ರು ನನ್ ಮುದ್ದು ಬಂಗಾರಿ ಫೋನ್ ಮಾಡಿದಾಗ ಯಾವಾಗ್ಲೂ ಫ್ರೀನೆ. ನಿಜವಾಗ್ಲು? ನನ್ ಗೊತ್ತು ನೀನ್ ಸುಳ್ಳು ಹೇಳ್ತಿದ್ಯಾ. ನೀನೀಗ ಖುಷಿಯಾಗಿಲ್ಲ. ನೀನ್ ಯಾಕೂ ಸ್ಯಾಡ್ ಆಗಿದ್ಯಾ ಫ್ರೆಂಡ್, ನನ್ ಗೊತ್ತು. ಹಾಗನ್ನಿಸ್ತಾ ನಿಂಗೆ? ನೀನ್ ಯಾವತ್ತಿರೋ ತರ ಇವತ್ತಿಲ್ಲ. ಮಗುಗೂ ಗೊತ್ತಾಗತ್ ನೋಡು ನಿನ್ ಮುಖ ನೋಡಿದ್ರೆ. ಅದಕ್ಕೆ ಹೇಳಿದ್ದು ಇದನ್ನೆಲ್ಲ ಮರೆತು ಆರಾಮಾಗಿರು ಅಂತ. ಬಾಸ್ ಅಂಕಲ್ ತುಂಬಾ ಕೆಲಸ ಕೊಟ್ಟು ನನ್ನ ಸ್ಯಾಡ್ ಮಾಡಿದಾರಾ? ಹ್ಞೂ ಪುಟ, ಸ್ವಲ್ಪ ಜಾಸ್ತಿನೇ ಕೆಲಸ ಕೊಟ್ಟಿದ್ದಾರೆ. ಫ್ರೆಂಡ್, ನನ್ಗೂ ಇಲ್ಲಿ ಬೋರ್ ಆಗ್ತದೆ, ನಿನ್ಗೂ ಅಲ್ಲಿ ಬೋರ್ ಆಗ್ತದೆ. ಅಟ್ಲೀಸ್ಟ್ ಮಗುನ ಮೀಟ್ ಮಾಡ್ಕೊಂಬಾರು.
ಅದಕ್ಕೆ ನಿನ್ನ ಹತ್ರ ಮಾತಾಡೋಣ ಅಂತ ಫೋನ್ ಮಾಡ್ದೆ. ಡಿಸ್ಟರ್ಬ್ ಆಗಿದ್ರೆ ಸಾರಿ. ನಾನು ಹೇಳದ್ನಲ್ಲ ನಿಂಗೆ, ನೀನ್ ಯಾವಾಗ ಬೇಕಾದ್ರೂ ನಂಗೆ ಫೋನ್ ಮಾಡ್ಬೋದು, ಎನಿ ಟೈಮ್. ಎಸ್ ಎನಿ ಟೈಮ್, ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು. ನಾನು ಪರ್ಮಿಷನ್ ಕೊಟ್ಟಿದ್ದೀನಿ. ಪುಟಿ, ನಿನ್ ಫ್ರೆಂಡ್ಗೆ ನಾನ್ ಜಾಸ್ತಿ ಕೆಲಸ ಕೊಟ್ಟಿಲ್ಲ, ನಿನ್ ಫ್ರೆಂಡೇ ಜಾಸ್ತಿ ಕೆಲಸ ಮಾಡ್ತಿರೋದು. ಹೌದಾ ಫ್ರೆಂಡ್? ನಮ್ ಸ್ಕೂಲಲ್ಲಿ ಫೇಲ್ ಆಗ್ಬಾರ್ದು ಅಂತ ಎಕ್ಸ್ಟ್ರಾ ಓದ್ತಾರೆ ಅಲ್ವಾ, ಆ ತರನಾ? ಹಾ, ಅದೇ ತರ. ಆದ್ರೆ ನಿನ್ ಫ್ರೆಂಡ್ ಫೇಲ್ ಆಗಿ ಎಕ್ಸ್ಟ್ರಾ ಫೀಲ್ ಮಾಡ್ಕೊಂತಿದ್ದಾನೆ. ಕೂತ್ರ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ. ಫ್ರೆಂಡ್, ನಿನಗೆ ಬೇಜಾರಾಗಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನದು? ಮನ್ಸಿಗೆ ಬೇಜಾರಾದಾಗ ನಾಲ್ಗೆಗೆ ಸ್ವೀಟ್ ಇಟ್ಕೋಬೇಕಂತೆ. ಆದ್ರೆ ನಾನಂತೂ ಸ್ವೀಟ್ ತಿನ್ನಕ್ಕಾಗಲ್ಲ, ನೀನಾದ್ರೂ ಸ್ವೀಟ್ ತಿನ್ನು. ನೀನ್ ಸ್ವೀಟ್ ತಿಂದ್ರೆ ನಾನು ತಿನ್ನಂಗೆ. ಈಗ ನೀನ್ ಫೀಲ್ ಮಾಡ್ಕೋಬೇಡ, ನೀನ್ ತಿಂದ್ರೆ ನಾನು ಹ್ಯಾಪಿ ಆಗ್ತೀನಿ. ನನ್ಗೋಸ್ಕರ ಆದ್ರೂ ಸ್ವೀಟ್ ತಿನ್ನು ಪ್ಲೀಸ್. ಸರಿ, ಸೀಬುಟಾಗೆ ಯಾವ ಸ್ವೀಟ್ ಬೇಕು? ಅವಲಕ್ಕಿ ಪಾಯಸ. ಅವಲಕ್ಕಿ ಪಾಯಸನ? ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ನಾನು ಮಾಡೋದು ಹೇಳ್ಕೊಳ್ಳ? ಯಾ, ಬಾಸೆ ಕರೆದಿದ್ದು, ಸರ್ಗೆ ಇನ್ಫಾರ್ಮ್ ಮಾಡಿ ಬರ್ತೀನಿ, ನೀವು ಇಲ್ಲಿ ಕುತ್ಕೊಳ್ಳಿ. ಚಿಕ್ಕಯ್ಯ, ನೀವು ಕೇಳಿದ ಅವಲಕ್ಕಿ ಪಾಯಸ ರೆಡಿ. ಆಹಾ, ಘಮ ಅಂತಿದೆ. ರುಚಿ ನೋಡಿ ಹೇಗಿದೆ ಅಂತ ಹೇಳಿ. ವಿಡಿಯೋ ಕಾಲಲ್ಲೇ ಹೇಳಿದ್ಲಲ್ಲ. ನಿಮ್ಗೆ ಯಾರು ಹೇಳಿದ್ರು? ಸಾಧನಮ್ಮ. ಸಾಧನ ಚಿಕ್ಕಿನ? ಸರಿ ಸರಿ ಸರಿ. ನೀವ್ ಯಾರು ಅಂತ ತಿಳ್ಕೊಂಡ್ರಿ? ನಾನು ಅವರೇ ಹೇಳಿರ್ಬೇಕು ಅಂತ ಅನ್ಕೊಂಡೆ. ಕರೆಕ್ಟ್ ಕರೆಕ್ಟ್, ಅವರೇ. ಏನಮ್ಮ? ಸರ್ನ ನೋಡೋದಕ್ಕೆ ಆಫೀಸಿಂದ ಯಾರೋ ಬಂದಿದ್ದಾರೆ. ಆಫೀಸಿಂದನಾ? ಆಫೀಸಿಂದ ಯಾರು ಬಂದಿರಬೇಕು? ಕೊನೆ ಸರ್ತಿ ಕೇಳ್ತಾ ಇದ್ದೀನಿ, ಏನಾಯ್ತು ಹೇಳು. ಈ ಸೂರಿ, ತಲೆ ತಿನ್ನೋದಲ್ದೆ ಕೋಲಲ್ಲಿ ಬೇರೆ ಹೊಡಿತ್ಯಾ. ಯಾವ ಇಂಟರ್ವ್ಯೂಲು ಈ ತರ ಪ್ರಶ್ನೆಗಳು ಕೇಳಲ್ಲ. ಇದು ಇಂಟ್ರೂ ಅಲ್ಲ ಕಣೋ, ಕನ್ಸರ್ನ್. ಏನ್ ಹೇಳು? ಕನ್ಸರ್ನ್. ನೀನ್ ಯಾತಕ್ಕೆ ಅವನ ಜೊತೆ ಇರೋದು? ಇದನ್ನೆಲ್ಲ ಕೇಳೋದಕ್ಕೆ ತಾನೆ? ಏನ್ ಕೇಳಿದ ತಕ್ಷಣ ಹೇಳ್ಬಿಡ್ತ ನಿನ್ ಮೊಮ್ಮಗ. ಸರಿಯಾದ ರೀತಿಲಿ ಕೇಳಿದ್ರೆ ಹೇಳ್ತಾನಪ್ಪ. ಈಗ ಅವನು ಆಫೀಸ್ಗೆ ಹೋಗದೆ ಮನೇಲೆ ಯಾಕಿದಾನೆ? ಅದನ್ನ ನೀನೇ ಕೇಳೋ ರೀತಿಲಿ ಕೇಳ್ಬೋದಾಗಿತ್ತಲ್ಲಪ್ಪ. ಸೂರಿ, ನನಗೆ ಎಷ್ಟು ಸಲ ಹೇಳಿ, ಅವನಿಗೆ ಸ್ವಲ್ಪ ಟೈಮ್ ಬೇಕು. ಈ ಅಕ್ಟೋಬರ್ ತಿಂಗಳು ಬಂದ್ರೆ ಸಾಕು, ಅಣ್ಣಂಗೆ ಸ್ವಲ್ಪ ಚಾರ್ಜ್ ಆಗಕ್ಕೆ ಟೈಮ್ ತೊಗೊಳತ್ತೆ. ಚಾರ್ಜ್ ಮಾಡೋರು ಯಾರು? ಬರ್ತಾರೆ, ಬರ್ದೇ ಇರ್ತಾರ. ಅಕ್ಕ ಅವ್ರಿಗೇನೋ ಸೀರಿಯಸ್ ಆಗಿದೆ. ಹಾಗೇನಿಲ್ಲ, ಇವನೊಬ್ನೇ ನಿಭಾಯಿಸ್ತಿದ್ದಾನೆ. ಆದ್ರೆ ಆಗುತ್ತಾ? ಪ್ಲೀಸ್ ರಾಮ್, ನಾನು ಅವ್ರನ್ನ ನೋಡ್ಲೇಬೇಕು. ಪ್ಲೀಸ್ ಪ್ಲೀಸ್ ಕರ್ಕೊಂಡು ಹೋಗೋ.
ಸರಿ ಬನ್ನಿ. ನಾನು ಇಲ್ಲೇ ಇರ್ತೀನಿ. ಪರವಾಗಿಲ್ಲ, ನೀವು ಬನ್ನಿ. ಅಯ್ಯೋ ನಿನ್ನ ನಾನು ಒಬ್ಬಳನ್ನೇ ಕರ್ಕೊಂಡು ಹೋಗೋ ಕಷ್ಟ ಅಂದೆ, ಈಗ ನೋಡಿದ್ರೆ ಸೀತನ್ ಕರೀತಿದ್ಯಾ? ಪ್ರಿಯಾ, ನೀನ್ ಹೋಗು ಮಾತಾಡ್ಸ್ಕೊಂಡ್ ಬಾ, ನಾನು ಇಲ್ಲೇ ಇರ್ತೀನಿ. ಬೇಗ ಬಾ, ಲೇಟ್ ಮಾಡ್ಬೇಡ. ಇವಳು ಇಲ್ಲಿ ತನಕ ಬಂದಿದ್ದೆ ಹೆಚ್ಚು. ರಾಮ್, ನೀನ್ ನನ್ ಕರ್ಕೊಂಡು ಹೋಗು. ಅಲ್ಲ, ಅಟ್ಲೀಸ್ಟ್ ಒಳಗಾರು ಬಂದು ಕೂತ್ಕೊಳ್ಳಿ. ಇಲ್ಲ, ಇಟ್ಸ್ ಓಕೆ, ಇಲ್ಲೇ ಇರ್ತೀನಿ. ಯು ಶೋರ್? ಪ್ರಿಯಾ, ಸಿದ್ದಯ್ಯ, ಅಮ್ಮ, ಇದೇನು ಪಾಯಸ ಒಳಗಿಡ್ದೆ ಆಚೆ ತಗೊಂಡು ಹೋಗ್ತಾ ಇದ್ದೀರಾ? ಮನೆಗೆ ಬಂದಿರೋ ಅತಿಥಿಗಳಿಗೆ ನಾವು. ಅತಿಥಿನ? ಯಾರು ಬಂದಿದ್ದಾರೆ? ಸೀತಾ ಅಂತ ಆಫೀಸಿಂದ ಬಂದಿದ್ದಾರಂತಮ್ಮ. ಚಿಕ್ಕಯ್ಯ ಕೊಡಕ್ಕೆ ಹೇಳಿದ್ರು. ಓ, ಅಪ್ಪು ಹೇಳದ್ನಾ? ಸರಿ, ಹಾಗಾದ್ರೆ ತಗೊಂಡು ಹೋಗ್ಕೊಡಿ. ಸೀತಾ ಬಂದಿದ್ದಾಳಾ? ಅದಕ್ಕೆ ಅವಲಕ್ಕಿ ಪಾಯಸ ಮಾಡಿಸಿದ್ಯೇನೋ ರಾಮ? ನೀನೇ ಮಾಡಿಸಿದ್ಯಾ ಅಥವಾ ಅವಳು ಯೋಗ್ಯತೆಗೆ ತಕ್ಕಂತ ಸ್ವೀಟ್ ಮಾಡಿಸ್ಕೊಂಡ್ಲಾ? ಮೌರೇ, ತಗೊಳ್ಳಿ. ಚಿಕ್ಕ ಯಜಮಾನ್ರು ನಿಮಗೆ ಕೊಡಿ ಅಂತ ಹೇಳಿದ್ದಾರೆ. ಅವಲಕ್ಕಿ ಪಾಯಸ ತಗೊಳ್ಳಿ. ಇಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ, ಥ್ಯಾಂಕ್ ಯು. ನೀವು ಹೀಗೆ ಹೇಳ್ತೀರಾ ಅಂತ ಅವರು ಮೊದಲೇ ಹೇಳಿ ಕಳಿಸಿದ್ದಾರೆ. ತಗೊಳ್ಳಿ. ಸಂಕೋಚ ಬೇಡಮ್ಮ, ತಗೊಳ್ಳಿಮ್ಮ. ನೀವು ತಗೊಳ್ಳಿಲ್ಲ ಅಂತಂದ್ರೆ ಆಮೇಲೆ ನಾನು ಬಯಸ್ಕೋಬೇಕಾಗತ್ತೆ. ತಗೊಳ್ಳಿಮ್ಮ. ತಗೊಳ್ಳಿ. ಸಂಕೋಚ ಯಾಕೆ ಪಡ್ತಿದ್ದೀರಾ? ಏನ್ ನಡೀತಿದೆ ಅಲ್ಲಿ? ಭಾರ್ಗವ್, DPL. ವಾಟ್? ದೇಸಾಯಿ ಪ್ರೀಮಿಯರ್ ಲೀಗ್. ನಿನ್ನ ಅಲ್ಲಿ ಕಳ್ಸಿದ್ದು ಅದಕ್ಕೆನಾ? ದೇವ್ರ ಸತ್ಯವಾಗ್ಲೂ ನಿನ್ನನ್ನು ಯಾಕೆ ಕಳಿಸ್ದೆ ಅಂತ ನಂಗೆ ಗೊತ್ತಿಲ್ಲ ಭಾರ್ಗವ್. ನನ್ನ ಕರ್ಮ. ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗು, ಆದ್ರೆ ಅಲ್ಲಿನ ಎಂಪ್ಲಾಯೀಸ್ನ ಇಲ್ಲಿಗೆ ಯಾಕೆ ಕಳ್ಸಿದ್ಯಾ? ಏನೇ ವಿಷಯ ಆಗಿದ್ರು ನೀನೇ ಮನೆಗೆ ಬರಬೇಕಾಗಿತ್ತು. ಯಾವಳನ್ನೂ ಯಾಕೆ ಕಳಿಸ್ದೆ? ಇಲ್ಲಿ ಬಂದು ಮನೆ ಮುಂದೆ ನಿಂತಿದ್ದಾಳೆ ಬಾಸ್ನ ನೋಡ್ಬೇಕು ಅಂತ. ಯಾಕೆ ಪರ್ಮಿಷನ್ ಕೊಟ್ಟೆ? ಏನೋ ಹುಷಾರಿಲ್ವಂತೆ, ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಪಾಪದ ಮುಖ ಇಟ್ಕೊಂಡು ಕೇಳಿದ್ಲು. ನನಗೆ ಕರಳು ಚುರುಕ್ ಅನ್ಬಿಡ್ತು. ಹೋಗ್ಬಮ್ಮ ಅಂದೆ. ಅವಳಾಗೆ ಪರ್ಮಿಷನ್ ಕೇಳ್ಕೊಂಡು ಬಂದ್ಲಾ? ಹ್ಞೂ, ಮತ್ತೆ ಪರ್ಮಿಷನ್ ಕೇಳದೆ ಇರೋರೆಲ್ಲ ಸುಮ್ಮನೆ ಕಳ್ಸ್ಬಿಡ್ತೀನ ನಾನು? ಅಲ್ಲ, ನನಗೆ ಇಲ್ಲಿ ಕ್ರಿಕೆಟ್ ಆಡೋಕ್ಕೆ ಜನ ಇಲ್ಲ, ಚಿಯರ್ ಮಾಡಕ್ಕೆ ಗರ್ಲ್ಸೇ ಇಲ್ಲ. ಇಲ್ಲೇ ಉಳಿಸ್ಕೊತಿದ್ನಪ್ಪ. ಪಾಪ ಅವಳಾಗವಳೆ ಬಂದು ಹೋಗಿ ಬರಲ್ಲ ಸರ್ ಅಂದ್ಲು. ಹೋಗ್ಬಾ ಅಮ್ಮ ಅಂದೆ. ಭಾರ್ಗವ್, ಏನ್ ಗೊತ್ತಾ, ಇಲ್ಲಿರೋ ನನ್ನ ಮಕ್ಕಳಿಗೆ ಬೌಲಿಂಗೇ ಮಾಡಕ್ ಬರಲ್ಲ ಕಣೆ ಸರಿಯಾಗಿ. ಹೇಗೆ ಇರ್ಲಿ ನಾನಿಲ್ಲಿ? ಒಂಥರ ಬಂಗಾರದ ಪಂಜರ ತರ ಆಗೋಗಿದೆ ನಂಗಿದು. ನಾನು ಆರಾಮಾಗಿ ನನ್ನ ಮೈಲಾರಿ ಜೊತೆ ಆಡ್ಕೊಂಡು ಇದ್ಬಿಡ್ತೀನಿ. ಆದಷ್ಟು ಬೇಗ ಹೇಗಾದ್ರೂ ಮಾಡಿ ರಾಮನ್ನು ಅಶೋಕನ್ನು ಇಲ್ಲಿ ಕಳ್ಸೋ ವ್ಯವಸ್ಥೆ ಮಾಡು ಭಾರ್ಗವ್. ಬಾಯ್. ವಿಶು, ಈಗ ಸಿಕ್ಸ. ಸೀತಾ, ರಾಮನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಷ್ಟೊಂದು ಆಸಕ್ತಿನ ನಿನಗೆ? ನೀನು ಅವನ ಹಿಂದೆ ಬಿದ್ದಿದ್ಯಾ, ಅವನು ನಿನ್ನ ಹಿಂದೆ ಬಿದ್ದಿದ್ದಾನ ತಿಳ್ಕೊತೀನಿ.
ಯಾಕಂದ್ರೆ ಅವಳು ಅಷ್ಟೊಂದು ಸ್ಟ್ರಾಂಗು. ಚೆನ್ನಾಗಿ ತರಕಾರಿ ತಿಂದಿದ್ದಾಳೆ ಅಲ್ವಾ? ಹಾಗೆ ಅನ್ಕೋ. ಏನ್ ಶಾಂತಕ್ಕ, ನೀವ್ ಬರೀ ಗೀತಾ ರಾಜವ್ರ ಬಟ್ಟೆ ಮಾತ್ರನೇ ವಾಶ್ ಮಾಡ್ಕೊಡೋದಾ? ನಮ್ಗೆಲ್ಲ ಇಲ್ವಾ? ಏನಮ್ಮ ಸುಮತಿ, ನಾನೇ ಏನೋ ಅವ್ರ ಮನೆಗೆ ಹೋಗಿ ಬಟ್ಟೆ ಕೊಡಿ ಅಂತ ಕೇಳ್ದಂಗೆ ಹೇಳ್ತಾ ಇದೆಯಲ್ಲ, ಅವರಾಗೆ ಬಂದು ಕೇಳಿದ್ರು. ಸರಿ, ನಮ್ದು ಇದೆ, ತಂದು ಕೊಡ್ತೀನಿ. ವಾಶ್ ಮಾಡ್ಕೊಡ್ತೀರಾ? ಒಂದ್ ರೌಂಡ್ಗೆ 150 ರೂಪಾಯಿ. ಏನು 150 ರೂಪಾಯಿನಾ? ಜಾಸ್ತಿ ಆಯ್ತು ಪುಟಿ. ಅವರು ಅಷ್ಟೇ ಕೊಡ್ತಾ ಇದ್ದಾರಮ್ಮ. ಸರಿ, ಹಾಗಾದ್ರೆ ತಂದು ಕೊಡ್ತೀನಿ. ಇವತ್ತು ಬೇಡಮ್ಮ, ನಮ್ಮ ವಾಷಿಂಗ್ ಮಿಷನ್ನು ತುಂಬ ಬಿಸಿ ಆಗಿಬಿಟ್ಟಿದೆ, ನಾಳೆ ತಂದ್ಕೊಡು. ಸರಿ ಶಾಂತಕ್ಕ, ಆಯ್ತು. ಅದಿ ಮ್ಯೂಸಿಕ್ ಅಂತ ಮ್ಯೂಸಿಕ್. ನಾನಿದ್ದೀನಿ, ನಿಮ್ಮ ರಾಮಾಯಣ ಮುಂದುವರಿಲಿ. ಅಜ್ಜಿ, ಆಮೇಲೆ ಅವಳ ಕೈಗೆ ಏನಾಯ್ತು? ಅವಳ ಕೈಗೆ ಏನೂ ಆಗಲಿಲ್ಲ. ರಾಜ ಅವನ ಪ್ರಾಣ ಉಳಿಸಿದಿಕ್ಕೆ ತುಂಬ ಸಂತೋಷಪಟ್ಟು ನಿನಗೇನು ಬೇಕು ಅಂತ ಕೇಳ್ದ. ಏನ್ ಕೇಳ್ದು? ಅವಳು ನನ್ಗಿವಾಗ ಏನು ಬೇಡ, ಸಮಯ ಬಂದಾಗ ಕೇಳ್ತೀನಿ ಅಂತ ರಾಜನ ಹತ್ರ ಪ್ರಾಮಿಸ್ ತಗೊಂಡ್ಲು. ಅವಳು ಪಿಂಕಿ ಫಿಂಗರ್ ಇಂದ ಕಾಪಾಡೋದಕ್ಕೆ ಪಿಂಕಿ ಪ್ರಾಮಿಸ್ ಮಾಡ್ಕೊಳ್ಳ. ಹಾಗೆ ಅನ್ಕೋ. ಆಮೇಲೆ ಅಯ್ಯೋ, ನಿಮ್ ಮಾತ್ ಕೇಳಿ ಕುಡ್ದಷ್ಟೇ ಸಂತೋಷ ಆಯ್ತು ಸರ್. ಈಗ್ಲೇ ಆಫೀಸ್ಗೆ ಹೋಗಿ ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ಬೇಕು ಅನಿಸ್ತಿದೆ. ನಾನ್ ಹೋಗ್ಬಿಟ್ಟು ಬರ್ತೀನಿ. ಓಕೆ, ಬೇಗ ಹುಷಾರಾಗಿ. ಬನ್ನಿ ಬನ್ನಿ, ಹುಷಾರಾಗ್ತಾರೆ. ಬನ್ನಿ ಬನ್ನಿ, ಬೇಗ ಬನ್ನಿ. ಬನ್ನಿ 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 ಬನ್ನಿ. ಯಾಕೆ, ಏನಾಯ್ತು? ಬಾಸ್ಗಿಂತ ನೀನೇ ಜಾಸ್ತಿ ಅರ್ಜೆಂಟ್ ಮಾಡ್ತಿದ್ಯಲ್ಲ. ಅದು ಬಾಸ್ ಹೇಳಿದ್ರಲ್ಲ ಆಫೀಸಲ್ಲಿ ಏನೋ ಕೆಲಸ ಮಾಡಬೇಕು ಅಂತ, ಅದಕ್ಕೆ. ಅದು ಕೆಲ್ಸ ಅಲ್ಲ, ನನ್ ಮೇಲೆ ಇಟ್ಟಿರೋ ನಂಬಿಕೆ. ಅದನ್ನೇ ಸ್ವಲ್ಪ ಮೆತ್ತಿಗೆ. ನಿನ್ಗದ್ ಏನಾಗಿದ್ಯೋ ಏನೋ ನನ್ಗಂತೂ ಅರ್ಥ ಆಗ್ತಿಲ್ಲ. ಅದು ಈ ಮನೇಲಿ ಯಾರು ಅಷ್ಟು ಜೋರಾಗಿ ಮಾತಾಡಲ್ವಲ್ಲ, ಅದಕ್ಕೆ. ಬನ್ನಿ ಬನ್ನಿ ಬನ್ನಿ. ಹೊರಟ್ಬಿಟ್ರಾ? ಹಾಯ್ ಹಾಯ್, ನಿಮ್ಗೆ ಅಂತ ಕಾಫಿ ತಗೊಂಡ್ ಬಂದೆ. ಅವ್ರಿಗೆ ಆಫೀಸ್ ಲೇಟ್ ಆಗ್ತಿದೆ, ಇನ್ನೊಂದ್ಸಲಿ ಬರ್ತಾರೆ ಅಲ್ವಾ? ಏಯ್, ನನ್ಗೇನ್ ಲೇಟ್ ಆಗಿಲ್ಲ. ಪಾಪ ಅವ್ರು ನಮ್ಗೋಸ್ಕರ ಪ್ರೀತಿಯಿಂದ ಕಾಫಿ ಮಾಡ್ಕೊಂಡ್ ಬಂದಿರಲ್ಲ, ಕುಡ್ದೆ ಹೋಗೋಣ. ಬಾಸ್ ನಮ್ಗೆ ಹಲೋ ಪ್ರಿಯಾ. ಏ ಸೀತಾ, ಎಲ್ಲೇ ಇದ್ಯಾ? ಬಾಸ್ ಹೇಗಿದ್ದಾರೆ? ಅವ್ರು ಚೆನ್ನಾಗಿದ್ದಾರೆ, ನೀನೆಲ್ಲಿದ್ಯಾ? ನಾನು ಹೊರಟೆ ಕಣೆ. ಹೊರಟ್ಯಾ? ಹಾ, ಸಿಹಿಗೆ ಲೇಟ್ ಆಗುತ್ತೆ, ಅವಳು ಕಾಯ್ತಾ ಇರ್ತಾಳೆ, ಅದಕ್ಕೆ ಹೊರಟೆ. ಸಾರಿ. ಏನೇ ಲೇಟ್ ಆಯ್ತು, ಒಂದ್ 5 ನಿಮಿಷ ವೇಟ್ ಮಾಡಕ್ ಆಗ್ತಿರ್ಲಿಲ್ವಾ ನಿಂಗೆ? ಹೇಳಿದ್ನಲ್ಲ, ಸಿಹಿ ಕಾಯ್ತಿರ್ತಾಳೆ ಅಂತ. ನಾಳೆ ನಾನು ಆಫೀಸಲ್ಲಿ ಸಿಗ್ತೀನಿ. ಬಾಯ್. ಏನಾಯ್ತು, ಹೊರಟ್ಬಿಟ್ರಂತ? ಅದ್ ಏನಾಯ್ತು, ಅವಳಿಗೆ ಬರ್ತಾನೆ ಗೊಣಗ್ತಾ ಬಂದ್ಲು. ನಾನೇ ಬಲವಂತ ಮಾಡ್ದೆ ಅನ್ಸುತ್ತೆ. ಸರಿ ಪ್ರಿಯಾ, ನಿಂಗೂ ಲೇಟ್ ಆಯ್ತು ಅನ್ಸುತ್ತೆ, ನೀನ್ ಹೊರಡು ಪ್ರಿಯಾ. ನಾನು ಸೀತಾ ಅವ್ರ ಜೊತೆ ಮಾತಾಡ್ತೀನಿ. ಎಲ್ರನ್ನು ಕಳ್ಸೋದ್ರಲ್ಲೇ ಇದ್ಯಾ? ತಾವ್ ಹೊರಡಲ್ವಾ? ಎಲ್ಲಿಗೆ? ಓ ದೊರೆ, ಇದನ್ನ ತಮ್ದೇ ಮನೆ ಅನ್ಕೊಂಡ್ಬಿಟ್ರೆ ಹೇಗೆ? ತಮ್ಮನೆಗ್ ತಾವ್ ಹೊರಡಲ್ವಾ? ಅದು ಬಾಸ್ ಜೊತೆ ಸ್ವಲ್ಪ ಕೆಲಸ ಇದೆ ಅಂತ ಆಗ್ಲೇ ಹೇಳಿದ್ರಲ್ಲ. ಓ, ಮಿಷನ್.
ಓಕೆ ಓಕೆ, ಬಾಸ್ನ ಚೆನ್ನಾಗಿ ನೋಡ್ಕೋ. ಅವ್ರಿಗೇನಾಗಿಲ್ಲ ಅಂತ ಅವರೇ ಹೇಳಿದ್ರಲ್ಲ. ನೀನ್ ತುಂಬಾ ಲಕ್ಕಿ ಫೆಲೋ ಕಣೋ. ಯಾಕೋ? ಯಾವಾಗ್ಲೂ ಬಾಸ್ ಜೊತೆನೇ ಇರ್ತೀಯಲ್ಲ ಅದಕ್ಕೆ. ಆದ್ರೂ ನೀವಿಬ್ರು ನಾನು ಅನ್ಕೊಂಡಿದ್ಕಿಂತ ಜಾಸ್ತಿನೇ ಕ್ಲೋಸ್ ಇದ್ದೀರಾ. ಓಕೆ ಬಾಯ್. ಬಾಯ್ ಬಾಯ್. ಪಾಯಸ ಚೆಲ್ಲಿದ್ ನೀನು ಅಂತ ಒಪ್ಕೊಂಡು ನಿಮ್ಮ ಅಕ್ಕನ್ನ ಸೇವ್ ಮಾಡ್ದಲ್ಲ ಅದಲ್ಲ ರೀ, ಹಬ್ಬ ಆಫೀಸಲ್ಲೇ ಮಾಡೋದಂತೆ. ಅದೇ ಯಾವಾಗ್ಲೂ ಇರೋದೇ ಅಲ್ವಾ? ಈ ಸಲ ಎಲ್ರೂ ಅಲ್ಲಿಗೆ ಹೋಗೋದಂತೆ. ನನಗೂ ಅಲ್ಲೆಲ್ಲ ಹೋಗೋದಕ್ಕೆ ಒಂಥರ ಆಗತ್ತೆ ರೀ. ಅದಕ್ಕೆ ಮನೆಯಲ್ಲೇ ಗೊಂಬೆ ಕೂಡಿಸಿ ಫೋಟೋ ತೆಗೆಸ್ಕೊತೀನಿ, ಸಾಕಲ್ವಾ? ಕೇಳಿದ ತಕ್ಷಣ ನಡಿ ಹೋಗೋಣ ಅಂತ ಹೇಳ್ತೀನಿ ಅಂತ ಅನ್ಕೊಂಡ. ಹೋಗ್ಬಾ. ನೀವು ಯಾವಾಗಲೂ ನಶೆ ತುಂಬಿಕೊಂಡಿರೋ ವ್ಯಕ್ತಿ ಏನ್ ತೀರ್ಮಾನ ತಗೊಂಡ್ರು ಅದಕ್ಕೆ ಬೆಲೆ ಇರುತ್ತಾ? ಅವನಿಗೆ ಆಫೀಸ್ಗೆ ಹೋಗೋದು ಬೇಡ, ಈಗ ಆಗಿರೋ ಅನಾಹುತನೇ ಸಾಕು. ಅದನ್ನೇ ನನ್ನ ಕೈಲಿ ಜೀರ್ಣಿಸ್ಕೊಳಕ್ ಆಗ್ತಾ ಇಲ್ಲ. ಇನ್ನೊಂದಾದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಎಲ್ಲ ನೀನು ಒಳ್ಳೇದಕ್ಕೆ. ನನ್ನ ಒಳ್ಳೇದಕ್ಕೆ ನನಗೇನಾಗಿದೆ? ಅದು ನೀನು ಕನ್ನಡಿ ನೋಡ್ ಕೇಳ್ಕೊ. ನಿನ್ ಮನ್ಸಿನ ಕನ್ನಡಿ. ಮಗ ಮನೆಯಿಂದ ಎಳ್ಕೊಬಂದು ಇಲ್ಲಿ ಫಿಲಾಸಫಿನ ನಿನ್ನ ಎಳ್ಕೊಂಡ್ ಬರ್ದೆ ಹೋಗಿದ್ದಿದ್ರೆ ನೀನ್ ಪರ್ಮನೆಂಟ್ ಆಗಿ ಎಲ್ಲೋ ದೂರ ಹೋಗ್ಬಿಡ್ತಿದ್ದೇನೋ ಅಂತ ನನ್ಗೆ ಭಯ ಆಯ್ತು. ಏನೋ ಮಾತಾಡ್ತಿದ್ಯಾ? ನೋಡ್ ಮಗ, ಈ ವಿಷಯನ ಆಗಾಗ ನಿನ್ಗೆ ಹೇಳಕ್ಕೆ ನನಗಂತೂ ಬೇಜಾರಾಗತ್ತೆ, ಕೇಳಕ್ಕಂತೂ ನಿನ್ ಕೋಪನೇ ಬರುತ್ತೆ. ಬಟ್ ಏನ್ ಮಾಡೋದು, ಅನ್ಯಾಯಕ್ಕೆ ನಿನ್ ಫ್ರೆಂಡ್ ಆಗಿದ್ದೀನಿ. ನಿನ್ನ ಒಂದು ಇಡೀ ದಿನ ನಿನ್ ಪುಟಾಣಿ ಫ್ರೆಂಡ್ ಜೊತೆ ಬಿಟ್ಕೊಡ್ತೀನಿ. ನೀನ್ ಅವಳ ಜೊತೆ ಇದ್ರೆ ಖುಷಿಯಾಗಿರ್ತೀಯ ಅಂತ ನಾನು ಯಾರ ಜೊತೆ ಬೇಕಾದ್ರೂ ಬೆಟ್ ಕಟ್ತೀನಿ. ಆ ನಂಬಿಕೆ ನನಗಿದೆ. ನೀನು ಸಿಹಿ ಜೊತೆ ಇದ್ದಾಗ ನಿನ್ ಲೈಫೇ ಫುಲ್ ಸ್ವೀಟ್ ಕಣೋ. ಯಾವತ್ತೂ ಕಾಣದೇ ಇರೋ ನಗು ನಿನ್ ಮುಖದಲ್ಲಿ ಅವಳ ಜೊತೆ ಇದ್ದಾಗ ಕಾಣುತ್ತೆ. ರಾಮ ಅಂದ್ರೆ ಹೀಗಿರ್ಬೇಕಣ. ಅವಳು ಯಾವಳೋ ಮೆಸೇಜ್ ಮಾಡಿದ್ಲು ಅಂತ ತಲೆ ಕೆಡಿಸ್ಕೊಂಡು ಕೂತಿದ್ದಲ್ಲ, ಹಾಗಲ್ಲ. ಅದ್ರ ಬಗ್ಗೆ ಎಲ್ಲ ಯಾಕೆ ಸದ್ಯಕ್ಕೆಲ್ಲ ಮರ್ತಿದ್ದೀನಿ ತಾನೆ. ಸದ್ಯದ ಸೊಲ್ಯೂಷನ್ ಎಲ್ಲ ಬೇಡ ಕಣೋ ನನಗೆ. ನೀನು ಶಾಶ್ವತವಾಗಿ ಸರಿ ಹೋಗ್ಬೇಕು. ಸಿಹಿ ಜೊತೆ ಕಾಲ ಕಳೆಯೋ ಹಾಗೆ ಖುಷಿ ಖುಷಿಯಾಗಿರ್ಬೇಕು ಜೀವನ ಪೂರ್ತಿ. ಆಯ್ತಾ? ಸರಿ ನಡಿ. ಸರಿ ನಡಿ ಅಂತ ಹೇಳ್ತಿದ್ಯಲ್ಲ, ಅದ್ರಲ್ಲೇ ಗೊತ್ತಾಗ್ತಿದೆ ನೀನ್ ಯಾವ್ದೋ ದೊಡ್ಡ ದುಃಖದಲ್ಲಿ ಬೀಳಕ್ ರೆಡಿ ಆಗಿದ್ಯಾ ಅಂತ. ಮುಖದಲ್ಲಿ ಒಂದ್ ಚೂರಾದ್ರೂ ಗೆಲುವಿದ್ಯಾನೋ? ಅಲ್ಲ ಕಣೋ, ಅವಳು ಒಂದು ಮೆಸೇಜ್ ಮಾಡಿದ್ದಕ್ಕೆ ನೀನ್ ಹೀಗಾಗಿದ್ಯಲ್ಲ, ಅವಳು ಗೆದ್ದಂಗೆ ತಾನೆ. ಅವಳಿಗೂ ಅದೇ ಬೇಕು. ಇಂಥ ಹುಡುಗಿರೆಲ್ಲ ಹೇಗ್ ಗೊತ್ತಾ, ಹುಡುಗರು ಅವ್ರನ್ನ ಇಷ್ಟಪಡ್ಬೇಕು. ಅವರು ರಿಲೇಶನ್ಶಿಪ್ ನ ಯಾವಾಗ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಅದಾದ್ಮೇಲೇನು ಹುಡುಗರು ಇಷ್ಟಪಡ್ತಾನೆ ಇರ್ಬೇಕು. ಆಮೇಲೆ ದೇವದಾಸ್ಗಳಾಗ್ಬಿಡ್ಬೇಕು. ಎಷ್ಟು ಹುಡುಗರು ದೇವದಾಸ್ಗಳಾಗ್ತಾರೋ ಇವ್ರಿಗೊಂಥರ ಮೆಡಲ್ ಸಿಕ್ತಂಗೆ. ಅಶೋಕ, ಸಾರಿ ಕಣೋ, ಬರ್ತಾ ಇರೋ ಕೋಪಕ್ಕೆ ಮಾತುಗಳು ಕಂಟ್ರೋಲ್ ಆಗ್ತಾ ಇಲ್ಲ. ಬಟ್ ನಿಜ ಅದೇ ಕಣೋ, ಚಾಂದನಿಗೆ ನೀನ್ ಸಫರ್ ಆಗೋದನ್ನ ನೋಡ್ಬೇಕು. ಅವಳು ಖುಷಿಯಾಗಿದ್ದಾಗ ನೀನ್ ಅಳೋದನ್ನ ನೋಡೋದೇ ಅವಳಿಗೊಂಥರ ಕಿಕ್ ಕೊಡತ್ತೆ. ಭಾರತಕ್ಕೆ ಕಾಲಿಟ್ಟಾಗ್ಲಿಂದ ಖುಷಿಯಾಗಿದ್ಯಾ ಕಣೋ, ಹಾಗೆ ಇದ್ಬಿಡೋ. ಏನಾದ್ರೂ ಹೇಳೋ. ಏನೋ ಹೇಳಿ. ಆ ಚಾಂದಿನಿಗೆ ಫುಲ್ ಸ್ಟಾಪ್ ಇಟ್ಟು ಹೊಸ ಲೈಫ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋ. ನಂದಿನಿ, ಭಾರ್ಗೋ, ಇದೇನಿದು ಮನೆ ಇಷ್ಟೊಂದು ಸೈಲೆಂಟ್ ಆಗಿದೆಯಲ್ಲ? ಎಲ್ರದ್ದು ಊಟ ಆಗೋಯ್ತಾ? ಹೌದು, ಇವನೆಲ್ಲಿ? ನನ್ನ ರಣಧೀರ ಕಂಠೀರವ. ಇಷ್ಟೊತ್ತಿಗಾಗ್ಲೇ ಇಲ್ಲೆಲ್ಲ ಓಡಾಡಿ ಕುಣಿದಾಡಿ ಎಗರಾಡಿ ನೀನ್ ತಲೆ ಚಿಟ್ಟಿ ಹಿಡ್ಸಿರ್ಬೇಕಲ್ವಾ? ಅಲ್ಲ, ಆಫೀಸ್ ಬಾಸ್ ಆದ್ಮೇಲೆ ಮನೆ ಕಡೆ ವಿಚಾರಿಸ್ಲಿಲ್ಲ ಅಂದ್ರೆ
ಈ ನನ್ನ ಮಗನಿಗೆ ಕೊಬ್ಬು ಅಂತ ಅನ್ಕೋತೇನೋ ಅಂತ ಕೇಳಿದೆ. ಇರ್ಲಿ, ಬೇಡ ಬಿಡು, ಬಿಟ್ಟಾಕು. ವಾವ್, ಹ್ಯಾಡ್ ಎ ಫ್ಯಾಂಟಾಸ್ಟಿಕ್ ಡೇ ಇವತ್ತು. ವಾಹ್, ಎಂಥ ಮ್ಯಾಚ್ ಗೊತ್ತಾ ಆಫೀಸಲ್ಲಿ ಪಾರ್ಗು. ವಾ 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 ವಾ. ಆಫೀಸ್ ಬಾಸ್ ಆಗೋದ್ರಲ್ಲಿ ಇಷ್ಟೊಂದು ಮಜಾ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಏನ್ ಗೊತ್ತಾ ಪಾರ್ಗು, ನಾನು ಹೇಳಿದ್ದೆ ರೂಲ್ಸು. ಸೂಪರ್. ನೀನ್ ಏನ್ ಬೇಕಾದ್ರೂ ಮಾಡ್ಕೊಂಡು ಹಾಳಾಗೋಗು, ಆದ್ರೆ ಕಂಡವಳನ್ನ ಮನೆಗ್ ಕಳಿಸ್ಬೇಡ. ಕರೀತವ್ರೆ, ಹೋಗಪ್ಪ. ನಯಾ ಪೈಸಾ ಕೆಲಸ ಮಾಡೋ ಯೋಗ್ಯತೆ ಅಂತೂ ಇಲ್ಲ, ಆದ್ರೆ ಮಾತಿಗೇನು ಕಮ್ಮಿ ಇಲ್ಲ. ಹೇಳಿದ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೀನಲ್ಲ, ಹೋಗು. ಓಹೋ, ಏನು ಆಲ್ರೆಡಿ ಒಂದ್ 2-3 ರೌಂಡ್ ಆಗಿರೋ ಹಾಗಿದೆ. ಮಿಸ್ಟರ್ ವಿಶ್ವಜಿತ್, ಈ ಟೋನ್ ನನ್ನ ಹತ್ರ ಬಳಸ್ಬೇಡ. ಆಮೇಲೆ ಎಲ್ ಕತ್ತರಿಸ್ಬೇಕೋ ಅಲ್ಲಿ ಕತ್ತರಿಸ್ಬೇಕಾಗತ್ತೆ. ಅಣ್ಣ, ಯಾಕೆ ಹೇಳಕ್ಕಾಗಲ್ವಾ? ಏನದು ಅಂದ್ರೆ ಏನು? ನಿನ್ನ ಹೃದಯದ ಬಾಗ್ಲು ಈಗ ತಾನೇ ಒಬ್ರು ಬರ್ತಾರೆ ಅಂತ ಓಪನ್ ಆಗಿತ್ತು. ಅವ್ರು ಬರಕ್ಕೆ ಇಷ್ಟು ಅವಕಾಶ ಮಾಡಿಕೊಟ್ಟಿದ್ರೆ ಸಾಕಾಗಿರೋದು. ಅಷ್ಟರಲ್ಲಿ ಆ ಹಳೆ ಮೋಹಿನಿ ಬಂದು ಎಲ್ಲ ಹಾಳು ಮಾಡಿದ್ಲು. ಮಗ, ಸುಮ್ಮನೆ ತಲೆ ಕೆಟ್ಟೋದಂಗೆಲ್ಲ ಮಾತಾಡ ಮರ. ನೋಡೋ, ನನ್ ಕೈಲಿ ಇವಾಗ ಮುಚ್ಚಿಟ್ಟು ಮಾತಾಡಕ್ ಬರಲ್ಲ. ನೀನು ಸೀತಾ ಅವ್ರನ್ನ ಪ್ರೀತಿಸ್ತಾ ಇದ್ಯಾ ಇಲ್ವಾ? ಹೇಳೋ, ಏನ್ ಮುಖ ನೋಡ್ತಿದ್ಯಾ ಹೇಳೋ. ಮಗ, ನಾನ್ ಕೇಳಿರೋ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡು. ಡು ಯು ಲವ್ ಸೀತಾ? ಸಿಂಪಲ್ ಪ್ರಶ್ನೆ ಮಗ. ಸೀತಾ ಅವ್ರನ್ನ ಪ್ರೀತಿಸ್ತಾ ಇದ್ಯಾ ಇಲ್ವಾ? ಇಷ್ಟೆಲ್ಲ ಭಯ ಇಟ್ಕೊಂಡು ನೆಮ್ಮದಿಯಾಗಿದ್ರೆ ಹೆಂಗ್ ಮಾಡ್ತೀಯ ನೀನು? ಅಪರೂಪಕ್ಕೆ ಮಾತಿಗೆ ಸಿಕ್ಕಿದ್ನಪ್ಪ, ಅದನ್ನ ಕೆಡಿಸ್ಬಿಟ್ಲತ್ತ. ರೀ, ನೀವ್ ಕುಡಿಯೋದಲ್ದೆ ಬಾಮನ್ಗೂ ಯಾಕ್ರಿ ಕುಡಿಸ್ತಾ ಇದ್ದೀರಾ? ನೋಡು, ಇದೆಲ್ಲ ನಿನ್ಗೆ ಅರ್ಥ ಆಗಲ್ಲ. ಈ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ದೆ ಮಾಡೋದು ಅಂದ್ರೆ ನಿನ್ನ ಒಬ್ಳೆ. ಹೋಗಿ ಮಕ್ಕೋ. ಗುಡ್ ನೈಟ್. ನೀವು ಆಮೇಲೆ ಮಾತಾಡಿದ್ರು ಇದನ್ನೇ ಹೇಳ್ತೀರಾ ಅಂತ ನನಗೆ ಗೊತ್ತು ಅಪ್ಪಾಜಿ. ಅದಕ್ಕೆ ಈಗಲೇ ಮಾತಾಡೋಣ ಅಂತ ನಿಲ್ಸಿದ್ದು. ನಿಂತ್ಕೊಳ್ಳಿ. ಕೆಟ್ಟ ಅಭ್ಯಾಸಗಳನ್ನು ಮಾಡ್ಕೊಂಡ್ರು ಒಂದು ಜೀವನ ಹೀಗೇನೆ ಒಂದೊಂದು ಹಾಗೆ ನಾಶ ಆಗ್ತಾ ಇರ್ತದೆ. ನಿನ್ನ ಜೀವನ ನೀನು ಹಾಳು ಮಾಡ್ಕೊಡೋದು ಅಲ್ಲದೆ ಆಸ್ತಿ ಬೇಕಾ ನಿನಗೆ? ನಾನೇನು ಹಕ್ಕಿಲ್ದೇ ಇರೋ ಆಸ್ತಿ ಕೇಳ್ತಾ ಇಲ್ವಲ್ಲ. ನಾನು ನಿಮ್ಮ ಮಗನೇ ತಾನೆ. ಹೇಳಿ ಅಪ್ಪಾಜಿ, ನಾನು ನಿಮಗೆ ಹುಟ್ಟಿರೋ ಮಗನೇ ತಾನೆ. ವಿಶ್ವ, ಇನ್ನೊಂದು ಮಾತಾಡಿದ್ರೆ ಹುಷಾರ್. ಏನಾಯ್ತು ರೀ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿಮ್ ತಮ್ಮನ ಜೊತೆ ಸೇರ್ಕೊಂಡು ಕುಡಿದು ಬಂದಿದ್ದೀರಾ? ನೋಡು, ಇದು ನನಗೂ ನಮ್ಮ ಅಪ್ಪನಿಗೂ ಆಗ್ತಾ ಇರೋ ಮಾತುಕತೆ. ನೀನು ಮಧ್ಯೆ ಮಾತಾಡ್ಬೇಡ ನೀನು. ಅವಳು ಈ ಮನೆ ಮಗಳು. ನಿನಗಿರೋ ಹಕ್ಕಿಗಿಂತ ಅವಳಿಗೆ ಜಾಸ್ತಿ ಇದೆ. ಭಾರ್ಗವಿ,
ಅವನ್ನ ಕರ್ಕೊಂಡು ಹೋಗಮ್ಮ. ನಡಿ. ಮುಟ್ಬೇಡ ನನ್ನನ್ನು. ಚಿಕ್ಕಪ್ಪ ಯಾಕೆ ಮಾತಾಡ್ತಾ ಇದ್ದೀರಾ? ನ್ಯಾಯ ಮಾತಾಡ್ತಿದ್ದೀನಿ ರಾಮ್, ನ್ಯಾಯ ಮಾತಾಡ್ತಿದ್ದೀನಿ ನಾನು. ವಿಶ್ವ, ಏನಾಗಿದೆ ನಿಮ್ಗೆ? ಎಲ್ರ ಮುಂದೆ ಮಾನ ತೆಗಿತಾ ಇದ್ದೀರಾ. ನಡೀರಿ ಒಳಗೆ. ರಾಮ್, ನಾನು ಹೊರಡ್ತೀನಿ. ನಿಂತ್ಕೊ ಮಾರೆ, ನಿಂದೊಳ್ಳೆ. ಚಿಕ್ಕಪ್ಪ ಏನಾಯ್ತು ಅಂತ ನಂಗಾದ್ರೂ ಹೇಳಿ ಪ್ಲೀಸ್. ಕುಡ್ಕ ಇವನ್ ತಲೆಯಲ್ಲಿ ಏನೇನ್ ತುಂಬಿದ್ನೋ. ವಿಶ್ವ, ಏನೋ ಹೇಳಕ್ ಹೊರಟಿದ್ಯಾ? ನಿನ್ನ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ನನಗೆ ಗೊತ್ತು. ನಾನು ಅಣ್ಣನ ತಲೆಗೆಡ್ಸಿದ್ದೀನಿ ಅನ್ಕೋತಿದೀಯ ಅಲ್ವಾ? ಕೇಳ್ತಾ ಇದ್ದೀನಿ ರಾಮ್, ನಾನೀಗ ಮನೆ ಮಗನೋ ಇಲ್ವೋ ಅಂತ ಅಪ್ಪಾಜಿನ ಕೇಳ್ತಾ ಇದ್ದೀನಿ ನಾನು. ಮನೆ ಮಗ ಅಂತ ಅಷ್ಟೇ ಅಲ್ಲ ಕೇಳಿದ್ ನೀನು. ಏನ್ ಕೇಳ್ದೆ ಅಂತ ಎಲ್ರ ಮುಂದೆ ಹೇಳು. ಪಾಲ್ ಕೇಳ್ದೆ, ಆಸ್ತಿಲ್ ಪಾಲ್ ಕೇಳ್ದೆ, ಅದ್ರ ತಪ್ಪೇನಿದೆ? ಚಿಕ್ಕಪ್ಪ ಆಸ್ತಿಲ್ ಪಾಲ್ ಕೇಳಿದ್ರ? ವಿಶ್ವ, ತಲೆ ಕೆಟ್ಟಿದ್ಯಾ ನಿಮ್ಗೆ? ಮನೆ ಮುರಿಯೋ ಮಾತಾಡ್ತಾ ಇದ್ದೀರಾ? ನೋಡಿ, ನಾನ್ ಬದುಕಿರೋವರೆಗೂ ಅದು ನಡೆಯೋದಿಲ್ಲ. ರೀ, ಇದೆಲ್ಲ ನಿಮ್ಮಿಂದಾನೆ. ನೀವ್ ಯಾಕೆ ಭಾವನ್ಗೆ ಕಡೆಯವರೆಗೂ ಮ್ಯಾಚ್ ನಮ್ ಕಡೆ ಆಗುತ್ತೆ ಅಂತ ಆಸೆಲಿದ್ದೆ. ಆದ್ರೆ ಈಗ ಈ ಮ್ಯಾಚು ನನ್ನ ಕಡೆ ಆಗಲ್ಲ, ನನಗ ಆ ಜಾಗನೂ ಸಿಗಲ್ಲ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿ ಒನ್. ಚಿಕ್ಕಪ್ಪ ಅದು ಬೇಡ ರಾಮ, ಇನ್ನೇನು ಟೆನ್ಷನ್ ಮಾಡ್ಕೋಬೇಡ ರಾಮ. ಪಾಪ ನೀನ್ ನನ್ಗೆ ಹೆಲ್ಪ್ ಮಾಡ್ಬೇಕು ಅಂತಲೇ ಬಂದೆ. ಆದ್ರೆ ನನ್ನ ನಸೀಬೆ ಸರಿ ಇಲ್ಲ ಕಣೋ. ನಾನೇ ಇಂಜೂರ್ಡ್ ಪ್ಲೇಯರ್ ನಾನು. ಚಿಕ್ಕಪ್ಪ ಸರಿ ಸರಿ, ಇನ್ಯಾರು ಈ ಮನೆ ವಿಷಯ ಮಾತಾಡೋ ಅಗತ್ಯ ಇಲ್ಲ. ವಿಶ್ವ ಗಲಾಟೆ ಮಾಡಿದ್ದು ಒಂದು ರೀತಿಯಲ್ಲಿ ಒಳ್ಳೇದೇ ಆಯ್ತು ಅನ್ಸುತ್ತೆ. ನನ್ನ ಮನಸ್ಸಿನಲ್ಲಿ ಕೊರಗು ನೀಗ್ತು. ಆ ಮನೆನ ಇನ್ಯಾರಿಗೂ ಕೊಡೋದಿಲ್ಲ. ಭಾರ್ಗವಿ, ಆ ಮನೆ ರಿಪೇರಿ ಕೆಲಸ ನಾಳೆಯಿಂದಲೇ ಪ್ರಾರಂಭವಾಗಬೇಕಮ್ಮ. ನಾವೆಲ್ಲರೂ ಆ ಮನೆಯಲ್ಲಿ ವಾಸ ಮಾಡೋದು ವಾಣಿಗೆ ಸಂತೋಷ ಆಗುತ್ತೆ. ಆ ಮನೆ ಹತ್ರನೇ ಇರ್ಬೇಕಲ್ವನ ಆಫೀಸು? ಹೌದು ಸರ್. ವಿಶ್ವ, ನೀನೇನು ಬೇಜಾರು ಮಾಡ್ಕೋಬೇಡ, ನಿನಗೂ ಒಂದು ವ್ಯವಸ್ಥೆ ಮಾಡ್ತೀನಿ. ಅದೇನೋ ಪ್ರೂವ್ ಮಾಡಬೇಕು ಅಂತಿದ್ದಲ್ಲ, ಮಾಡಿ. ಬನ್ನಿ ಎಲ್ಲ ಒಟ್ಟಿಗೆ ಊಟ ಮಾಡೋಣ ಕೂತ್ಕೊಂಡು. ಚಿಕ್ಕಪ್ಪ ಬನ್ನಿ. ಬೇಡ ರಾಮ, ನನ್ಗೆ ಹಸಿವಿಲ್ಲ. ಚಿಕ್ಕಪ್ಪ ಇಲ್ಲ ಅಜ್ಜಿ. ಮತ್ತೆ ಅಮ್ಮ ಒಳಗಡೆಯಿಂದ ಬಾಗಿಲು ಹಾಕೊಂಡಿದ್ದಾಳೆ, ನೀನ್ ಹೊರಗಡೆಯಿಂದ ಕೂಗಾಡ್ತಾ ಇದೀಯಾ? ಸೀತಮ್ಮನ್ಗೆ ಹೇಗ್ ರೆಡಿ ಆಗ್ಬೇಕು ಅಂತ ಹೇಳ್ತಾ ಇದ್ದೆ. ಹೌದೇನೆ, ನಾನು ಅಷ್ಟೇ. ನಿಮ್ಮಮ್ಮಂಗೆ ರೆಡಿ ಮಾಡಕ್ಕೆ ಏನ್ ತಂದಿದ್ದೀನಿ ನೋಡು.
ಇದನ್ನ ಸೀತಮ್ಮ ಹಾಕೊಂಡ್ರೆ ಸೂಪರ್ ಆಗಿ ಕಾಣಿಸ್ತಾಳೆ. ಹೇಗಿದೆ? ಯಾಕೆ ಚೆನ್ನಾಗಿಲ್ವಾ? ಏನೋ ಮಿಸ್ಸಿಂಗು. ಏನ್ ಮಿಸ್ಸಿಂಗು? ಸೀತಾ, ಆಫೀಸಲ್ಲಿ ಇವತ್ತೇ ಪೂಜೆ ತಾನೆ? ನೀನ್ ನೋಡಿದ್ರೆ ಮಾಮೂಲಾಗಿ ಹೊರಟಿದ್ಯಾ? ಇನ್ ಹೇಗಮ್ಮ ಹೋಗೋದು? ಸೀರೆ ಉಟ್ಕೊಳ್ಳೋದಲ್ವಾ ಸೀತಾ? ಮಿಸ್ಸಿಂಗು. ಅಮ್ಮ, ಸೀರೆ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಏನ್ ಕಷ್ಟ ಅಮ್ಮ ಸೀತಾ? ಹಬ್ಬ ಅಂದ್ರೆ ಈಗಿನ ಕಾಲದ ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಸಿಂಗಾರ ಮಾಡ್ಕೋತಾರೆ. ನೀನ್ ನೋಡಿದ್ರೆ ಸೀರೆನೇ ಮಿಸ್ಸಿಂಗು. ಸೀತಮ್ಮ, ನನ್ ಸೀರೆ ಉಟ್ಕೋ, ಸಖತ್ತಾಗಿ ಕಾಣಿಸ್ತೀಯಾ. ಅಜ್ಜಿ ಮೊಮ್ಮಗಳು ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ಕೊಂಡು ಬಂದಿರಂಗಿದೆ. ನಂಗೆ ಲೇಟ್ ಆಗ್ತಿದೆ ಅಮ್ಮ, ನಾ ಹೊರಡ್ತೆ. ಏನು ಲೇಟ್ ಆಗಲ್ಲ ಸೀತಾ. ಸೀರೆ ಉಟ್ಕೊಳ್ಳೋದು 5 ನಿಮಿಷದ ಕೆಲಸ. ಹೋಗು, ಯಾವ ಸೀರೆ ಉಟ್ಕೊಂಡ್ರು ನಿಂಗೆ ಲಕ್ಷಣವಾಗಿ ಕಾಣುತ್ತೆ. ಉಟ್ಕೊಂಡ್ ಬಾ. ನನ್ ಸೀರೆ ಉಟ್ಕೊಳ್ಳಬೇಕು. ಬಾ ಬಾ ಬಾ. ನಿಮ್ ತಾತಗೆ ಸರೋಜಾದೇವಿ ಕಂಡ್ರೆ ತುಂಬಾ ಪ್ರಾಣ. ಒಂದು ಸಿನಿಮಾನೂ ಅವ್ರದ್ ನೋಡ್ದೇನೆ ಬಿಟ್ಟಿಲ್ಲ ನೋಡು ನಿಮ್ ತಾತ, ಅಲ್ವೇನ್ರಿ? ಇವಾಗ ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ಯಾ. ನಿನ್ನಂತ ಹುಡುಗಿರು ಅಲಂಕಾರ ಮಾಡ್ಕೊಳ್ದೇ ಇದ್ರೆ ಆ ದೇವ್ರು ಮೆಚ್ಚಲ್ಲ. ಇನ್ಮೇಲೆ ಹೀಗೆ ರೆಡಿ ಆಗ್ಬೇಕು. ಸೀತಮ್ಮ, ಸೆಲ್ಫಿ. ಕೊಡು. ಸೀತಾ, ಒಳ್ಳೆ ಮದುಮಗಳ ತರನೇ ಕಾಣಿಸ್ತಾ ಇದೆಯಾ. ಅಜ್ಜಿ, ಅವರ ಹಳೆ ಹೀರೋನಾ? ಯಾರೇ? ಮದುಮಗಳು ಅಂತ ಹೇಳಿದ್ರಲ್ವಾ ಅಜ್ಜಿ? ಮದುಮಗಳ ಬಗ್ಗೆ ಆಮೇಲೆ ಹೇಳ್ತೀನಿ. ಈಗ ಅಮ್ಮಂಗ ಆಫೀಸ್ಗೆ ಗೊತ್ತಾಯ್ತು, ಅಮ್ಮ ಆಫೀಸ್ಗೆ ಹೋಗ್ಲಿ. ಅಮ್ಮ ನೋಡಿ ನೋಡಿ, ಇದು ನಾನು ಅಂತಾನೆ ಅನ್ನಿಸ್ತಾ ಇಲ್ಲ, ಯಾರೋ ಹೊಸ ಹುಡುಗಿ ಅಂತ ಅನ್ನಿಸ್ತಾ ಇದೆ ನನಗೆ. ಮತ್ತೆ ರಾಮಯ್ಯ, ಎಲ್ಲಿ ನಿನ್ ಫ್ರೆಂಡು? ಅದನ್ನ ನಾನೇ ನಿನ್ನ ಹತ್ರ ಕೇಳಬೇಕು ಅನ್ಕೊಂಡೆ. ಓಹೋ, ಸೀತಾದೇವಿಯವರು ಈಗ ನಮ್ಗಿಂತ ತಮ್ಮ ಹತ್ರನೇ ಕ್ಲೋಸು. ತಮ್ಗೆ ಗೊತ್ತಿರ್ಬೇಕು. ಯಾಕೆ, ಏನು ಹೇಳಿಲ್ವಾ? ಇಲ್ಲ. ಹೋಗ್ಲಿ ಬಿಡು. ನನ್ ಡ್ರೆಸ್ ಹೇಗಿದೆ? ನೀನೇನ್ ಕಾಂಪ್ಲಿಮೆಂಟ್ ಮಾಡೋದ್ ಬೇಡ. ಬಾಸ್ ಜೊತೆ ಫೋಟೋ ತೆಗೆಸ್ಕೊಂಡಾಗ ಈ ಡ್ರೆಸ್ ಅಲ್ಲಿ ಹೇಗ್ ಕಾಣಿಸ್ತೀನಿ? ಬೊಂಬಾಟ್ ಇಬ್ರು ಸಗಲ ಕಾಣ್ತೀರಾ. ಸೂಪರ್. ಅದು ನಾನೇ ಅವ್ರ ಹತ್ರ ಹೋಗಿ ಫೋಟೋ ತೆಗೆಸ್ಕೊಳಕ್ಕೆ ಒಂಥರ ಮುಜ್ಗರ ಆಗತ್ತೆ. ನೀನು ನನ್ಗೋಸ್ಕರ ಒಂದ್ ಹೆಲ್ಪ್ ಮಾಡ್ತೀಯಾ? ಏನು? ನೀ ಹೇಗಿದ್ರು ಬಾಸಿಗೆ ಸ್ವಲ್ಪ ಕ್ಲೋಸ್ ಅಲ್ವಾ? ಹೇಗಾದ್ರೂ ಮಾಡಿ ಅವ್ರ ಜೊತೆ ಒಂದ್ ಫೋಟೋ ತೆಗೆಸ್ಕೊಡ್ತೀಯಾ? ಆಗಲ್ಲಮ್ಮ, ಸುಮ್ಮನೆ ಇರು. ಬಾಸ್ ಕೋಪವನೇ, ಸುಮ್ಮನೆ ಬೈತಾರ. ಹೌದು, ಬಾಸ್ ಅವಾಗ ತೀರಾ ಬಾಸ್ ತರ ಆಡ್ತಾರೆ. ಏನ್ ಮಾಡೋದು? ಒಂದ್ ಐಡಿಯಾ. ನಾನ್ ಹೋಗಿ ಬಾಸ್ ಪಕ್ಕ ನಿಂತ್ಕೋತೀನಿ, ನೀ ಹಾಗೆ ಕ್ಯಾಂಡಿಡೇಟ್ ಫೋಟೋ ತೆಗಿ. ಸೂಪರ್ ಐಡಿಯಾ, ಚೆನ್ನಾಗಿದೆ. ಇವ್ರು ಯಾರು ಅಂತ ಗೊತ್ತು ತಾನೆ? ನನ್ಗೆ ರಾಮಾಯಣ ಗೊತ್ತು, ರಾಮ ಸೀತಾ ಗೊತ್ತಲ್ವಾ ಅಜ್ಜಿ? ಮದುಮಗಳು ಏನಂತ ಕೇಳಿದ್ರೆ ದೇವರ ಗೊಂಬೆನ ತೋರಿಸ್ತಿದ್ಯಲ್ವಾ ಅಜ್ಜಿ? ನಿನಗೆ ಅರ್ಥ ಆಗ್ಬೇಕಲ್ಲ, ಅದಕ್ಕೆ. ಈಗ ಸೀತೆ ರಾಮಂಗೆ ಏನಾಗ್ಬೇಕು? ಹೆಂಡತಿ. ನಾನ್ ತಾತಂಗೆ ಏನಾಗ್ಬೇಕು? ಹೆಂಡತಿನೇ.
ಯಾಕೆ ಮದ್ವೆ ಆಗುವಾಗ ನಾನು ಮದುಮಗಳಾಗಿದ್ದೆ, ತಾತ ಮದುಮಗ ಆಗಿದ್ರು. ಅಂದ್ರೆ ರೆಡಿ ಮಾಡಿದ್ರ? ನಾನವಾಗ ಎಷ್ಟು ಚೆನ್ನಾಗಿದ್ದೆ ಗೊತ್ತಾ? ಈಗ್ಲೂ ನೀನ್ ಸೂಪರ್ ಆಗಿದ್ಯಾ. ರೆಡಿ ಮಾಡಿದ್ರ ಮದ್ವೆ ಆಗ್ಬಿಡತ್ತ ಅಜ್ಜಿ? ರೆಡಿ ಆದ್ರೆ ಮದುವೆ ಆದಂಗ ಅಲ್ಲ ಬಂಗಾರಿ. ಗಂಡು ಹೆಣ್ಣು ಇಬ್ರು ಹಸೆಮಣೆ ಮೇಲೆ ಕೂತು ಗಂಡು ಹೆಣ್ಣಿಗೆ ತಾಳಿ ಕಟ್ಟಿದ ಮೇಲೆ ಮದುವೆ ಆದಂಗೆ. ಪಿಕ್ಚರ್ ಅಲ್ಲಿ ತೋರಿಸ್ತಾರೆ ಅಲ್ವಾ, ಆ ತರನಾ? ಹಾಗೇನೆ. ನಾನು ಯಾವತ್ತೂ ಮದ್ವೆ ನೋಡಿಲ್ಲ, ಬರೀ ಟಿವಿಯಲ್ಲಿ ಅಷ್ಟೇ. ಸೀತಮ್ಮನ್ಗೂ ಹಂಗೆ ಮದ್ವೆ ಆಯ್ತಾ? ಅಪ್ಪ ಮತ್ತೆ ಸೀತಮ್ಮ ಪಕ್ಕ ಪಕ್ಕ ಕೂತ್ಕೊಂಡಿಲ್ರಾ? ಹೌದು ಪುಟ್ಟಿ. ನನ್ಗೆ ಸೀತಮ್ಮನ್ ಮದ್ವೆ ನೋಡ್ಬೇಕಂತ ಆಸೆ ಆಗ್ತದೆ. ನಿನ್ ಮಾತು ನಿಜ ಆಗ್ಲಿ ಪುಟ್ಟಿ. ಅಜ್ಜಿ, ಶ್ರೇಯಾಸ್ ಮನೆಯಲ್ಲಿ ಗೊಂಬೆ ಕೂಡಿಸ್ತಿದ್ದಾರೆ, ನಾನು ಕೂಡಿಸ್ಲ. ಎಲ್ರೂ ಕರೆದು ನನ್ ಗೊಂಬೆ ತೋರಿಸ್ತೀನಿ. ಸರಿ ಬಂಗಾರಿ, ಸೀತಮ್ಮ ಬರ್ಲಿ, ಆಮೇಲೆ ಎಲ್ಲರೂ ಸೇರಿ ಬೊಂಬೆ ಇಡೋಣ. ಆದ್ರೆ ನಾನೇ ಗೊಂಬೆ ಜೋಡಿಸ್ತೀನಿ. ರಾಮ ಸೀತಾಯಿಂದ ಶುರು ಮಾಡ್ತೀನಿ. ತುಂಬಾ ಮುದ್ದಾಗಿ ಕಾಣಿಸ್ತಿದ್ಯಾ ಕಣೆ. ಅಣ್ಣ, ಹಲೋ ಗುರು. ಅಣ್ಣ, ಸೀತಾ ಅವರು ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣ್ತಾ ಇದಾರಲ್ವಾ? ಲವ್ ಆಗೋಯ್ತಾ? ವಾಟ್? ನನಗೆ ನನ್ನ ಉತ್ತರ ಸಿಕ್ತು. ಇನ್ಮೇಲೆ ಈ ಹೃದಯ ಸ್ವಲ್ಪ ಜೋಪಾನ್. महालक्ष्मी ललितांगी शुभे देवी मंगले पालिसेयन्न श्री महालक्ष्मी. ಸೂರಿ, ಆರತಿ ತಗೊಂಡಾಯ್ತಾನೆ. ನಡಿ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಡಿ ಸುಮ್ಮನೆ ನಡಿ. ಆರತಿ ತಗೊಳ್ಳಿರಾ? Do you love me?